ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನಿಂದ 8 ದಿವಸಗಳ ಕಾಲ ಈ ಒಂದು ರಾಯರ ಸನ್ನಿಧಾನದಲ್ಲಿ ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ ಬಗ್ಗೆ ಯಥಾಮತಿಯಾದಂತಹ ಚಿಂತನೆಯನ್ನು ನಾವೆಲ್ಲರೂ ಕೂಡ ನಡೆಸೋಣ. ನಿಮಗೆಲ್ಲ ಗೊತ್ತೇ ಇರುವಂತೆ ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರ. ಅಂತಹ ವಾಯುದೇವರ ಮಹಿಮೆಯನ್ನು ಅನೇಕ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಹೀಗೆ ಅನೇಕ ಗ್ರಂಥಗಳು ಸಾರ್ತಾ ಇದ್ದಾವೆ. ಆದರೆ ಅಲ್ಲಿ ಹೇಳಿರುವಂತಹ ಎಲ್ಲ ಅಂಶಗಳನ್ನು ಕೂಡ ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಲಿಕ್ಕೆ, ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಕಂಡಂತಹ ನಾವು ನೋಡುವಂತಹ ವಾಯುಸ್ತುತಿಯಲ್ಲಿ ವಿಶೇಷವಾಗಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುದೇವರ 3 ರೂಪಗಳ ಹಾಗೂ ಮೂಲ ರೂಪದ ಚಿಂತನೆಯನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಆದರೆ ಅದು ಇರೋದು ಸಂಸ್ಕೃತದಲ್ಲಿ ಮತ್ತು ಅತ್ಯಂತ ಕ್ಲಿಷ್ಟವಾದಂತಹ ಪದಗಳು. ಉತ್ತಪ್ತ ತಿಟ್ಕೊಡ ಪ್ರಕಟ ಕಡಕಡಧ್ವಾನ ಸಂಘಟನ ಉದ್ಯತ ಅರ್ಥನೇ ಆಗೋದಿಲ್ಲ ಅದು. ಇದನ್ನು ಮನಗಂಡಂತಹ ವಾದಿರಾಜರು ಏನು ಮಾಡಿದರು ಅಂತ ಹೇಳಿದ್ರೆ, ಕನ್ನಡದಲ್ಲಿ ವಾಯುಸ್ತುತಿ ಅಂತ ವಿಶೇಷವಾಗಿ ಸ್ತ್ರೀಯರಿಗೆ ಅನುಕೂಲವಾಗಲಿ ಎಂಬಂತಹ ಒಂದು ಉದ್ದೇಶದಿಂದಾಗಿ ಕನ್ನಡದಲ್ಲಿ ಆ ಯಥಾವತ್ತಾಗಿ ವಾಯುಸ್ತುತಿಯನ್ನು, ಅದರ ಸುಂದರವಾದಂತಹ ತಾತ್ಪರ್ಯವನ್ನು ನಮಗೆ ನೀಡಿದರು ವಾದಿರಾಜರು. ಅದೇ ರೀತಿಯಾಗಿ ಇನ್ನೊಬ್ಬರು ಅಂತ ಹೇಳಿದ್ರೆ ಅದು ನಮ್ಮ ಶ್ರೀಪಾದರಾಜರು ತಾವು ಮಧ್ವನಾಮ ಎಂಬಂಥ ಒಂದು ಹೆಸರಿನ ಸುಂದರವಾದಂತಹ ಕನ್ನಡದಲ್ಲಿ ಹಾಡುವಂತಹ ಕೃತಿಯನ್ನು ರಚನೆ ಮಾಡಿ ಅದರಲ್ಲಿ ವಾಯುದೇವರ ಮೂಲ ರೂಪದ ಚಿಂತನೆ, ನಂತರ ಹನುಮಂತ ಅವತಾರ, ನಂತರ ಭೀಮಾವತಾರ, ಅದೇ ರೀತಿಯಾಗಿ ಮುಂದೆ ಮಧ್ವಾವತಾರ, ಒಟ್ಟು 4 ರೂಪಗಳ ಚಿಂತನೆಯನ್ನು ಸುಂದರವಾದಂತಹ ಕನ್ನಡದ ಒಂದು ಕನ್ನಡಿಯಲ್ಲಿ ನಮಗೆ ತಂದುಕೊಟ್ಟಿದ್ದಾರೆ. ಇಂತಹ ಮಧ್ವನಾಮದ ಚಿಂತನೆಯನ್ನು ನಾವೆಲ್ಲರೂ ಸೇರಿ ಕೂಡ ಮಾಡ್ತಾ ಇದ್ದೇವೆ. ಇಂತಹ ಈ ಒಂದು 8 ದಿನಗಳ ಪ್ರವಚನ ಅದು ನಿರ್ವಿಘ್ನವಾಗಿ ನಡೆಯಲಿ ಅಂತ ಆ ಗಣಪತ್ಯಂತರ್ಗತನಾದಂತಹ ವಿಶ್ವಂಭರ ರೂಪಿ ಪರಮಾತ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಅದರಲ್ಲಿ ಪ್ರಾರಂಭದ 4 ಪದ್ಯಗಳು, ಅದರಲ್ಲಿ ವಾಯುದೇವರ ಮೂಲ ರೂಪದ ಚಿಂತನೆ, ಅನಂತರ 7 ಪದ್ಯಗಳಲ್ಲಿ ವಾಯುದೇವರ ಮೊದಲ ಅವತಾರ ಹನುಮಂತ ಅವತಾರ ಅದರ ಚಿಂತನೆ, ನಂತರ 10 ಪದ್ಯಗಳಲ್ಲಿ ಭೀಮಸೇನ ರೂಪದ ಚಿಂತನೆ, ಮತ್ತೆ 5 ಪದ್ಯಗಳಲ್ಲಿ ಮಧ್ವಾವತಾರ ಅದರ ಚಿಂತನೆ, ಮತ್ತು ಕೊನೆಗೆ ಫಲಸ್ತುತಿ. ಇದನ್ನು ಪಾರಾಯಣ ಮಾಡಿದರೆ ಏನು ಫಲ ಅಂತ. ಆ ಫಲಸ್ತುತಿಯನ್ನು ವಾಸ್ತವಿಕವಾಗಿ ಶ್ರೀಪಾದರಾಜರು ರಚನೆ ಮಾಡಿಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಂಥವನ್ನು ರಚನೆ ಮಾಡಿದರೆ ಅದರ ಫಲಸ್ತುತಿಯನ್ನು, ಅದನ್ನು ಪಾರಾಯಣ ಮಾಡಿದರೆ, ಅಧ್ಯಯನ ಮಾಡಿದರೆ ಫಲ ಏನು ಬರುತ್ತೆ ಅಂತ ಅವರೇ ರಚನೆ ಮಾಡಿರ್ತಾರೆ. ಗ್ರಂಥವನ್ನು ಯಾರು ಬರೆದಿರ್ತಾರೋ ಅವರೇ ರಚನೆ ಮಾಡಿರ್ತಾರೆ. ಆದರೆ ಇದರಲ್ಲಿ ಹಾಗಲ್ಲ. ಸಮಗ್ರ ಮಧ್ವನಾಮವನ್ನು ರಚನೆ ಮಾಡಿದವರು ಶ್ರೀಪಾದರಾಜರು. ಅದಕ್ಕೆ ಫಲಸ್ತುತಿಯಾಗಿ 3 ಪದ್ಯಗಳನ್ನು ರಚನೆ ಮಾಡಿದವರು ಅದು ಜಗನ್ನಾಥದಾಸರು. ಹೀಗೆ ಅದನ್ನು ಪಾರಾಯಣ ಮಾಡಿದರೆ ಏನು ಫಲ ಬರುತ್ತೆ ಅಂತ ಶ್ರೀಪಾದರಾಜರು ಹೇಳಲಿಲ್ಲ. ಹೊರತಾಗಿ ಜಗನ್ನಾಥದಾಸರು ಅದರ ಫಲಶ್ರುತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಒಂದು ದಿವ್ಯ ಕೃತಿ ಅದು ಮಧ್ವನಾಮ. ಈ ಸಮಗ್ರ ಮಧ್ವನಾಮ ಇರುವುದು ಉದಯ ರಾಗದಲ್ಲಿ. ಸೌರಾಷ್ಟ್ರ ಎಂಬಂತಹ ರಾಗ, ಅದಕ್ಕೆ ಇನ್ನೊಂದು ಹೆಸರು ಉದಯ ರಾಗ ಅಂತ. ಆ ಒಂದು
ಧಾಟಿಯಲ್ಲಿ ಈ ಒಂದು ಇದು ಇದೆ. ಅದೇ ರೀತಿಯಾಗಿ ತಾಳ ಆದಿತಾಳ ಅಂತ. ಇಷ್ಟು ಹಿನ್ನೆಲೆ ಈ ಒಂದು ಮಧ್ವನಾಮದ್ದು. ಇಂತಹ ಮಧ್ವನಾಮದ ಮೊದಲ ನುಡಿ ನಿಮಗೆಲ್ಲ ಗೊತ್ತೇ ಇರುವಂತೆ ಜಯ ಜಯ ಜಗತ್ರಾಣ ಜಗದೊಳಗಿ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಎಂಬುದಾಗಿ ಈ ಒಂದು ಮಧ್ವನಾಮದ ಪಲ್ಲವಿ ಪ್ರಾರಂಭದ ನುಡಿ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಯ ಜಯ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ನೋಡೋದಾದರೆ ನಾವು ಹೇಳ್ತೇವೆ ಅವರಿಗೆ ಜಯ ಆಗಲಿ ಇವರಿಗೆ ಜಯ ಆಗಲಿ ಅಂತಲೇ ಹೇಳ್ತಾ ಇರ್ತೇವೆ. ಸಾಮಾನ್ಯವಾಗಿ ಕನ್ನಡದಲ್ಲಿ ಜಯ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಗೆಲ್ಲಲಿ ಅಂತ, ಜಯವಾಗಲಿ ಅಂತ ಹೇಳಿ ಗೆಲ್ಲಲಿ, ವಿನ್ ಆಗಲಿ ಅಂತ ಆ ರೀತಿಯಾಗಿ ಅರ್ಥ. ಹಾಗೆ ನಾವು ವಾಯುದೇವರಿಗೆ ಮಧ್ವಾಚಾರ್ಯರಿಗೆ ಜಯವಾಗಲಿ ಅಂತ ಅವ್ರು ಗೆಲ್ಲಲಿ ಗೆಲ್ಲಲಿ ಅಂತ ಹೇಳಿ ಅವರಿಗೆ ಸೋತಿದ್ದಾರಾ? ಅವರು ಯಾವಾಗಲೂ ವಿಜಯಶಾಲಿಗಳೇ. ಹಾಗಾದರೆ ನಾವ್ಯಾಕೆ ಅವರಿಗೆ ಮತ್ತೆ ಜಯವಾಗಲಿ ಜಯವಾಗಲಿ ಜಯ ಜಯ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಟೀಕಾಕೃತ್ಪಾದರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಜಯ ಅನ್ನುವ ಶಬ್ದಕ್ಕೆ ಒಟ್ಟು ಎರಡು ರೀತಿಯಾದಂತಹ ಅರ್ಥ ಇದೆ ಅಂತೆ. ಜಯೇ ಜಯಾಭಿಭವಯೋ ಆದ್ಯರ್ಥೇ ಸಾವಕರ್ಮಕಃ ಉತ್ಕರ್ಷ ಪ್ರಾಪ್ತಿರಾದ್ಯರ್ಥೋ ದ್ವಿತೀಯೇರ್ಥೇ ಸಕರ್ಮಕಃ ಅಂತ ಜಯ ಅನ್ನುವಂಥ ಶಬ್ದಕ್ಕೆ ಎರಡು ಅರ್ಥ. ಒಂದು ಗೆಲ್ಲಲಿ, ವಿನ್ ಆಗಲಿ ಅಂತ ಅದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂಥ ಅರ್ಥ ಏನು ಅಂತ ಹೇಳಿದರೆ ಉತ್ಕೃಷ್ಟನಾಗಿದ್ದಾನೆ ಎನ್ನುವ ಅರ್ಥ. ಇಲ್ಲಿ ನಾವು ಯಾವುದೇ ಇವತ್ತು ರಾಯರಿಗೆ ಜಯವಾಗಲಿ ಅಂತ ಹೇಳ್ತೇವೆ, ಯಾರಾದರೂ ಇತಿಗಳ ಮುಂದೆ ಅವರಿಗೆ ಜಯವಾಗಲಿ ಅಂತ ಹೇಳ್ತೇವೆ. ಅದರ ಅರ್ಥ ಅವರು ಗೆಲ್ಲಲಿ ಏನೋ ಸೋತಿದ್ದಾರೆ ಅಂತ ಅರ್ಥ ಅಲ್ಲ. ಪ್ರಧಾನ ಅರ್ಥ ಏನು, ಅವರು ಶ್ರೇಷ್ಠರು, ಅವರು ಉತ್ಕೃಷ್ಟರಾಗಿದ್ದಾರೆ ಎಂಬಂತಹ ಜ್ಞಾನ ನಮಗೆ ಬರಲಿ ಅನ್ನುವಂಥ ಪ್ರಾರ್ಥನೆ. ಹಾಗಾಗಿ ಪರಮಾತ್ಮನಿಗೆ ಜಯವಾಗಲಿ, ವಾಯುದೇವರಿಗೆ ಜಯವಾಗಲಿ, ರಾಯರಿಗೆ ಜಯವಾಗಲಿ, ಶ್ರೀಪಾದರಾಜರಿಗೆ ಜಯವಾಗಲಿ ಅಂತ ಹೇಳಿದ್ರೆ ಅದರ ಪ್ರಧಾನ ಅರ್ಥ ಇಷ್ಟೇ, ಅವರು ಉತ್ಕೃಷ್ಟರಾಗಿದ್ದಾರೆ ಎಂಬಂತಹ ಜ್ಞಾನ ನಮಗೆ ಬರಲಿ, ಅವರು ನಮಗಿಂತ ಶ್ರೇಷ್ಠರು ಎಂಬಂತಹ ಜ್ಞಾನ. ಆ ಒಂದು ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ ಜಯ ಜಯ ಅಂತ. ಜಯ ಜಯ ಅಂತ ಹೇಳಿದ್ರೆ ವಾಯುದೇವರು ಉತ್ತಮರು, ಉತ್ತಮರು ಅಲ್ಲ ಎಲ್ಲರಿಗಿಂತ ಉತ್ತಮರಾದ ಜೀವೋತ್ತಮರು, ಸಮಸ್ತ ಜೀವರಲ್ಲಿಯೇ ಅತ್ಯಂತ ಶ್ರೇಷ್ಠರು ಉತ್ತಮರು ಯಾರು ಅಂತೇಳಿ ಅದು ವಾಯುದೇವರು. ಹಾಗಾಗಿ ವಾಯುದೇವರನ್ನು ಕರೀತಾ ಇದ್ದಾರೆ ಜಯ ಜಯ ಅಂತ. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ ಏನು ಅಂತ ಹೇಳಿದ್ರೆ ಜಯ ಎನ್ನುವಂತಹ ಶಬ್ದವೇನೆ ವಾಯುದೇವರನ್ನು ಹೇಳುತ್ತೆ ಅಂತೆ. ಜಯ ಅಂತ ಇಲ್ಲಿ ತನಕ ಇದಂತಹ ಅರ್ಥ, ವಾಯುದೇವರು ಉತ್ಕೃಷ್ಟರಾಗಿದ್ದಾರೆ ಎನ್ನುವಂತಹ ಅರ್ಥ. ಈಗ ಹೇಳ್ತಾ ಇದ್ದಾರೆ ವಾಯುದೇವರ ಹೆಸರೇನೇ ಜಯ ಅಂತೆ. ಯಾಕೆ ಆ ರೀತಿಯಾದಂಥ ಹೆಸರು ಅಂತ ಹೇಳಿದರೆ ವಾಯುದೇವರು ತಾವು ಹುಟ್ಟಿದ್ದು ಅಂದರೆ ಮೂಲ ರೂಪದಲ್ಲಿ ಅವರ ಉತ್ಪತ್ತಿಯಾಗಿದ್ದು ಹೇಗೆ ಅಂತ ಹೇಳಿದ್ರೆ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ಮತ್ತು ಜಯಾರೂಪಿಯಾದಂತಹ ಲಕ್ಷ್ಮಿಯಿಂದಾಗಿ ಅವರು ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ನಾವು ಜಯಾಪತಿ ಸಂಕರ್ಷಣ ಅಂತ ಕೇಳ್ತೇವೆ. ವಾಯುದೇವರು ಉತ್ಪತ್ತಿಯಾಗಿದ್ದು ಜಯಾಪತಿಯಾದಂತಹ ಸಂಕರ್ಷಣ ರೂಪಿ ಪರಮಾತ್ಮನಿಂದಾಗಿ. ಹಾಗಾಗಿ ಜಯ ಎನ್ನುವಂತಹ ಲಕ್ಷ್ಮೀದೇವಿಯಿಂದಾಗಿ ವಾಯುದೇವರು ಉತ್ಪತ್ತಿಯಾಗಿದೆ. ಆದ್ದರಿಂದಾಗಿ ವಾಯುದೇವರ ಹೆಸರೇನು ಜಯ ಅಂತ. ಈ ರೀತಿಯಾಗಿ ಜಯ ಶಬ್ದಕ್ಕೆ ಅನೇಕ ರೀತಿಯಾದಂತಹ ಅರ್ಥವನ್ನು ಹೇಳ್ತಾರೆ. ಇಂತಹ ವಾಯುದೇವರು ಅವರೇನಾಗಿದ್ದಾರೆ, ಜಗತ್ರಾಣರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜಯ ಜಯ ಜಗತ್ರಾಣ ಅಂತ. ತ್ರಾಣ ಶಬ್ದಕ್ಕೆ ನಮಗೆಲ್ಲ ಗೊತ್ತೇ ಇರುವಂತೆ ತ್ರಾಣ ಅಂದರೆ ಶಕ್ತಿ ಅಂತ. ನಮಗೇನಾದ್ರು ತುಂಬ ಸುಸ್ತಾದರೆ ನಾವೇನು ಹೇಳ್ತೇವೆ, ತುಂಬ ನಿತ್ರಾಣ ಆಗಿಬಿಟ್ಟಿದೆ ಅಂತ ಹೇಳ್ತೇವೆ. ಹಾಗೆ ತ್ರಾಣ ಅಂತ ಹೇಳಿದರೆ ಶಕ್ತಿ, ಸಾಮರ್ಥ್ಯ ಅಂತ. ವಾಯುದೇವರು ಯಾರಿಗೆ ಸಾಮರ್ಥ್ಯ, ಯಾರಿಗೆ ಶಕ್ತಿ ಅಂತ ಹೇಳಿದರೆ ಅವರು ಜಗತ್ರಾಣರು ಅಂತೆ. ಜಗತ್ರಾಣ ಅಂತ ಹೇಳಿದ್ರೆ ಇಡೀ ಜಗತ್ತಿಗೇನೆ ಶಕ್ತಿಯನ್ನು ಕೊಟ್ಟಂಥವರು ವಾಯುದೇವರು ಅಂತ. ಅದನ್ನು ಹೇಗೆ ಅಂತ ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಬಲಮಿಂದ್ರಸ್ಯ ಗಿರೀಶೋ ಗಿರೀಶಸ್ಯ ಬಲಂ ಮರುತ ಬಲಂ ತಸ್ಯ ಹರಿಸ್ಸಾಕ್ಷಾತ್ ನಹರೇರ್ ಬಲಮನ್ಯತಃ ಅಂತ. ಇಂದ್ರದೇವರು ದೇವೇಂದ್ರ ಅಂದರೆ ಎಲ್ಲ ದೇವತೆಗಳಿಗೆ ಒಡೆಯ, ರಾಜನ ಸ್ಥಾನದಲ್ಲಿ ಇರುವವರು. ಅವರಿಗೆ ಆ ಸಾಮರ್ಥ್ಯವನ್ನು ಅನುಗ್ರಹ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಗಿರೀಶಃ ಅಂದರೆ ರುದ್ರದೇವರು. ಆ ರುದ್ರದೇವರು ಇಂದ್ರದೇವರಿಗೆ ಆ ಸಾಮರ್ಥ್ಯವನ್ನು ಕೊಟ್ಟವರು ಅಂತ ಹೇಳ್ತಾರೆ. ಆ ರುದ್ರದೇವರಿಗೆ ಆ ಸಾಮರ್ಥ್ಯ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ಮತ್ತೆ ರುದ್ರಸ್ಯ ಗಿರೀಶಸ್ಯ ಬಲಂ ಮರುತ್ ಅಂತ ಹೇಳಿದ್ರೆ ವಾಯುದೇವರು
ರುದ್ರದೇವರಿಗೆ ಅಷ್ಟು ಸಾಮರ್ಥ್ಯವನ್ನು, ಪ್ರಳಯವನ್ನು ಮಾಡುವಂತಹ, ಜಗತ್ತನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯವನ್ನು ಕೊಟ್ಟವರು. ಮುಂದೆ ಬಲಂ ತಸ್ಯ ಹರಿಸ್ಸಾಕ್ಷಾತ್ ಅಂತ, ಅಂದರೆ ಆ ವಾಯುದೇವರಿಗೆ ಬಲವನ್ನು ಕೊಟ್ಟಿದ್ಯಾರು? ಸಾಕ್ಷಾತ್ ಪರಮಾತ್ಮನೇ ಕೊಟ್ಟಿದ್ದಾನೆ. ಪರಮಾತ್ಮನಿಗೆ ಯಾರು ಕೂಡ ಬಲವನ್ನು ಕೊಡುವರು ಅಂತ ಇಲ್ಲ, ಅವನು ಸ್ವಾಭಾವಿಕವಾಗಿ ಬಲಶಾಲಿ ಅಂತ ಹೇಳ್ತಾರೆ. ಹೀಗೆ ವಾಯುದೇವರು ಜಗತ್ರಾಣ, ಇಡೀ ಜಗತ್ತಿಗೆ ತ್ರಾಣ, ಶಕ್ತಿ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಶಕ್ತಿಯನ್ನು ಕೊಟ್ಟಂಥವನು ಸಾಕ್ಷಾತ್ ಪರಮಾತ್ಮ. ಉಳಿದ ಇಂದ್ರದೇವರಿಗೆ, ರುದ್ರದೇವರಿಗೆಲ್ಲ ಬೇರೆ ಬೇರೆ ದೇವತೆಗಳು ಬಲವನ್ನು ಕೊಡ್ತಾರೆ, ಅವರಿಗೇ ಸಾಮರ್ಥ್ಯ ಕಡಿಮೆ ಇರುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೈ ಎತ್ತಿ 100 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ಅವನ ಹತ್ರ ಎಷ್ಟಿರುತ್ತೆ? 500 ರೂಪಾಯಿ ಇರುತ್ತೆ. ಅವನು 100 ರೂಪಾಯಿ ಕೊಟ್ಟ ಅಂತ ಹೇಳಿದ್ರೆ ಇವನಿಗೇನಾಯಿತು? 100 ರೂಪಾಯಿ ಕಡಿಮೆ ಆಯಿತು. ಇವನ ಹತ್ರ ಎಷ್ಟು ಉಳಿತೀಗ? 400 ರೂಪಾಯಿ ಮಾತ್ರ. ಹಾಗೆ ರುದ್ರದೇವರು ಅವರಿಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಿಗಿರೋದೇ ಅಲ್ಪ ಶಕ್ತಿ, ರುದ್ರದೇವರಿಗೆಲ್ಲ. ಆದರೆ ವಾಯುದೇವರಿಗೆ ಶಕ್ತಿಯನ್ನು ಕೊಟ್ಟಿದ್ಯಾರು? ಸಾಕ್ಷಾತ್ ಪರಮಾತ್ಮ. ಪರಮಾತ್ಮ ವಾಯುದೇವರಿಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಪರಿಪೂರ್ಣವಾದದ್ದು ಅಂತ. ಹೇಗೆ ಅಂದರೆ ದೀಪದಿಂದಾಗಿ ದೀಪವನ್ನು ಹಚ್ಚಿದಂತೆ ಅಂತ. ನಾವು ಲಕ್ಷ ದೀಪೋತ್ಸವ ಎಲ್ಲ ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ. ಆವಾಗ ಗರ್ಭಗುಡಿಯಿಂದ ಒಂದು ದೀಪವನ್ನು ತೆಗೆದುಕೊಂಡು ಬಂದು ಲಕ್ಷ ದೀಪಗಳನ್ನು ಹಚ್ಚುತ್ತೇವೆ. ಅಷ್ಟು ದೀಪಗಳನ್ನು ಹಚ್ಚಿದಾಗಲೂ ಕೂಡ ಗರ್ಭಗುಡಿಯಲ್ಲಿರುವಂಥ ದೀಪದ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗಿರುತ್ತಾ? ಕಡಿಮೆ ಆಗಿರೋದಿಲ್ಲ, ಹಾಗೇ ಇರುತ್ತೆ. ಹಾಗೆ ಪರಮಾತ್ಮ ಇನ್ನೊಬ್ಬರಿಗೆ ಅನುಗ್ರಹ ಮಾಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಅದರಿಂದ ಅವರಲ್ಲೂ ಕಡಿಮೆ ಆಗೋದಿಲ್ಲ, ಪರಮಾತ್ಮನಲ್ಲೂ ಕಡಿಮೆ ಆಗೋದಿಲ್ಲ, ಸ್ವೀಕಾರ ಮಾಡಿದವರಲ್ಲೂ ಕಡಿಮೆ ಆಗೋದಿಲ್ಲ ಅಂತ. ಆ ರೀತಿಯಾಗಿ ವಾಯುದೇವರು ಸಾಕ್ಷಾತ್ ಪರಮಾತ್ಮನಿಂದ ಅನುಗ್ರಹವನ್ನು ಪಡೆದವರು. ಅವರಿಗೆ ಗುರು ಪರಮಾತ್ಮನೇ, ದೇವರು ಅಂದರೆ ಪರಮಾತ್ಮನೇನೆ. ಪರಮಾತ್ಮನನ್ನು ಬಿಟ್ಟು ಯಾರೊಬ್ಬರಿಗೂ ಕೂಡ ಅವರು ನಮನವನ್ನು ಮಾಡೋದೇ ಇಲ್ಲ. ಹಾಗಾಗಿ ಅವರೇನಾಗಿದ್ದಾರೆ? ಜಗತ್ರಾಣರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಜಗತ್ತನ್ನೇ ಅವರಿಗೆ, ಇಡೀ ಜಗತ್ತಿಗೆ ಬಲವನ್ನು ಕೊಟ್ಟವರು. ವಾಯುದೇವರು ನಮ್ಮ ಒಳಗಡೆ ಇದ್ದರೆ ನಮಗೆ ಬಲ, ಶಕ್ತಿ, ಸಾಮರ್ಥ್ಯ ಎಲ್ಲ. ವಾಯುದೇವರೇ ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಇರೋದೇ ಇಲ್ಲ. ಹಾಗಾಗಿ ಇಡೀ ಜಗತ್ತಿಗೇನೆ ಬಲವನ್ನು ಕೊಟ್ಟಂಥವರು ಯಾರು? ಅದು ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ನಾವು ಒಂದು ಪ್ರಸಿದ್ಧ ಶ್ಲೋಕ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಎಂಬುದಾಗಿ ಆ ಶ್ಲೋಕದಲ್ಲಿ ಏನು ಕೇಳ್ತೇವೆ? ಬಲವನ್ನು, ಬುದ್ಧಿ ಬಲ, ಬಲವನ್ನು ನಾವು ಯಾರಿಂದ ಬಯಸಬೇಕು? ವಾಯುದೇವರಿಂದಾಗಿ ಬಯಸಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಮಹಾಪರಾಕ್ರಮಶಾಲಿಗಳು, ಇಡೀ ಜಗತ್ತಿಗೇನೆ ಆ ಬಲವನ್ನು ಕೊಟ್ಟಂಥವರು. ಹಾಗಾಗಿ ಈ ಹಿನ್ನೆಲೆಯಿಂದಾಗಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ ಜಗತ್ರಾಣ ಅಂತ. ಅಂದರೆ ಇಡೀ ಜಗತ್ತಿಗೆ ಬಲವನ್ನು ಕೊಟ್ಟಂಥವನು ನೀನು ವಾಯುದೇವರೇ ಅಂತ. ಇದು ಒಂದು ರೀತಿಯಾಗಿ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ ಏನು ಅಂತ ಹೇಳಿದರೆ, ಇಲ್ಲಿ ತನಕ ತ್ರಾಣ ಅಂತ ಹೇಳಿದರೆ ಏನು? ಶಕ್ತಿ ಅಂತ ಅರ್ಥ ಇಟ್ಕೊಂಡಿದ್ವಿ. ಈಗ ಹೇಳ್ತಾ ಇದ್ದಾರೆ ತ್ರಾಣ ಅಂತ ಹೇಳಿದರೆ ರಕ್ಷಣೆ ಮಾಡುವುದು ಅಂತ. ಇವತ್ತು ನಾವು ತಲೆಗೆ ಹೆಲ್ಮೆಟ್ ಹಾಕೊಂಡು ಓಡಾಡ್ತೇವೆ, ಗಾಡಿಯಲ್ಲಿ ಓಡಾಡಬೇಕಾದ್ರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೆಸರೇನು? ಹೆಲ್ಮೆಟ್ ಅಂತ. ಕನ್ನಡದಲ್ಲಿ ಅರ್ಥ ಏನು? ಶಿರಸ್ತ್ರಾಣ ಅಂತ, ಅಂದರೆ ತಲೆಯನ್ನು ಕಾಪಾಡುವುದು ಅಂತ. ಹಾಗಾಗಿ ತ್ರಾಣ ಶಬ್ದಕ್ಕೆ ಕಾಪಾಡುವುದು, ರಕ್ಷಣೆ ಮಾಡುವುದು ಅಂತ ಅರ್ಥ ಇದೆ. ವಾಯುದೇವರು ಹೇಗೆ ಜಗತ್ತಿಗೆ ಬಲವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಇಡೀ ಜಗತ್ತನ್ನು ಪರಿಪಾಲನೆ ಮಾಡುವವರು, ರಕ್ಷಣೆ ಮಾಡುವವರು ಕೂಡ ಯಾರಾಗಿದ್ದಾರೆ? ವಾಯುದೇವರೇ ಆಗಿದ್ದಾರೆ ಎಂಬ ಅರ್ಥದಲ್ಲಿ ಜಗತ್ರಾಣ, ಇಡೀ ಜಗತ್ತನ್ನು ರಕ್ಷಣೆ ಮಾಡುವವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ವಾಯುದೇವರು ಹೇಗೆ ಜಗತ್ತನ್ನು ರಕ್ಷಣೆ ಮಾಡ್ತಾರೆ ಅಂತ ನಾವು ಸಾಮಾನ್ಯವಾಗಿ ಜಗತ್ತನ್ನು ರಕ್ಷಣೆ ಮಾಡುವವರು ಯಾರು? ಬ್ರಹ್ಮದೇವರು ಅಂತ ನಮ್ಮ ಚಿಂತನೆ. ಸೃಷ್ಟಿಯನ್ನು ಮಾಡಿದವರು ಪರಮಾತ್ಮ, ಸೃಷ್ಟಿಯನ್ನು ಮಾಡಿದವನು ಬ್ರಹ್ಮದೇವರು, ರಕ್ಷಣೆ ಮಾಡೋದು ಪರಮಾತ್ಮ ಅಂತ ನಮ್ಮ ಚಿಂತನೆ. ಇಲ್ಲಿ ಹೇಳ್ತಾ ಇದ್ದಾರೆ ವಾಯುದೇವರು ಜಗತ್ತನ್ನು ರಕ್ಷಣೆ ಮಾಡ್ತಾರೆ ಅಂತ. ಅದಕ್ಕೆ ನಾವು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಒಂದು ಮಾತನ್ನು ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಸವಾಯುರ್ ವಾಯುರೂಪೇಣ ಜಗತ್ಪಾತಿ ಶರೀರಗಃ ಆದಿತ್ಯಸ್ಥೇನ ರೂಪೇಣ ಜಗದ್ಯಾತಿ ಪ್ರಕಾಶಯನ್ ಅಗ್ನಿಸ್ಥೇನತು ರೂಪೇಣ ಹೂರ್ಯತೆ ಸರ್ವಯಷ್ಟಭಿಹಿ ಅಂತ ವಾಯುದೇವರು ಜಗತ್ತನ್ನು ರಕ್ಷಣೆ ಮಾಡ್ತಾರೆ ಅಂತ. ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆದಿತ್ಯಸ್ಥೇನ ರೂಪೇಣ ಅಂತ.
ಇಡೀ ಜಗತ್ತು ತನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಏನಾಗಬೇಕು? ಮೊದಲನೇದಾಗಿ ಬೆಳಗಾಗಬೇಕು. ಕತ್ತಲಿದ್ದರೆ ಜಾಡ್ಯ ಜಾಸ್ತಿ ಆಗುತ್ತೆ. ಆ ರೀತಿಯಾಗಿ ಬೆಳಕು ಆಗಬೇಕಂದ್ರೆ ಏನಾಗಬೇಕು? ಪ್ರಧಾನವಾಗಿ ಸೂರ್ಯ ಹುಟ್ಟಬೇಕು. ಸೂರ್ಯ ಹುಟ್ಟಬೇಕು ಅಂತ ಹೇಳಿದ್ರೆ ಆ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರುವಂತಹ ವಾಯುದೇವರು, ಅದೇ ರೀತಿ ಪರಮಾತ್ಮ ಅವನಿಗೆ ಶಕ್ತಿಯನ್ನು ಕೊಟ್ಟಾಗ ಏನಾಗುತ್ತೆ? ಆ ಸೂರ್ಯ ಜಗತ್ತನ್ನು ಬೆಳಗಿಸಿ ತಾನೇ ಮಾಡ್ತಾನೆ, ಇಡೀ ಜಗತ್ತಿಗೆ ಶಕ್ತಿಯನ್ನು ಕೊಡ್ತಾನೆ. ಆ ರೀತಿಯಾಗಿ ಸೂರ್ಯನಿಗೆ ಇಡೀ ಜಗತ್ತನ್ನು ಬೆಳಗಿಸುವಂಥ ಶಕ್ತಿಯನ್ನು ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ಅದು ಅವನಲ್ಲಿ ಅಂತರ್ಯಾಮಿಯಾಗಿರುವಂತಹ ವಾಯುದೇವರು ಅಂತ ಸ್ವಯಂ ಆಚಾರ್ಯರೇ ಹೇಳ್ತಾ ಇದ್ದಾರೆ. ಆದಿತ್ಯಸ್ಥೇನ ರೂಪೇಣ ಜಗದ್ಯಾತಿ ಪ್ರಕಾಶಯನ. ಆದಿತ್ಯನಲ್ಲಿ ಆದಿತ್ಯ ಎಂಬಂಥ ಹೆಸರಿನಿಂದಾಗಿ ವಾಯುದೇವರು ಇದ್ದುಕೊಂಡು ಇಡೀ ಜಗತ್ತನ್ನು ಬೆಳಗಿಸ್ತಾರೆ. ಆದ್ದರಿಂದಾಗಿ ಅವರೇನಾದರೂ ಜಗತ್ರಾಣರಾದರು. ಯಾಕೆ? ಸೂರ್ಯನ ಬೆಳಕು ಬಿದ್ದರೆ ನಾವು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಸೂರ್ಯನ ಬೆಳಕು ಬಿದ್ದರೆ ತರಕಾರಿ ಧಾನ್ಯ ಬೆಳೀಲಿಕ್ಕೆ ಸಾಧ್ಯ. ಸೂರ್ಯನ ಬೆಳಕಿಲ್ಲ ಅಂತ ಹೇಳಿಬಿಟ್ರೆ ತರಕಾರಿಗಳು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿಯಾಗಿ ಸೂರ್ಯನಲ್ಲಿ ಇದ್ದುಕೊಂಡು ಜಗತ್ತನ್ನೇ ರಕ್ಷಣೆ ಮಾಡುವವರು ಯಾರು? ಅದು ವಾಯುದೇವರು. ಆದ್ದರಿಂದಾಗಿ ಅವರು ಜಗತ್ರಾಣರು ಅಂತ ಕರೆಸ್ಕೊಳ್ತಾರೆ. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ಅರ್ಥ ಅಗ್ನಿಸ್ಥೇನತು ರೂಪೇಣ ಹೂಯತೆ ಸರ್ವಯಷ್ಟಭಿಹಿ ಅಂತ, ಅಗ್ನಿಯಲ್ಲಿ ಬೆಂಕಿಯಲ್ಲಿ ಒಂದು ರೂಪದಿಂದಾಗಿ ಇದ್ದುಕೊಂಡು ವಾಯುದೇವರು ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಗ್ನಿಯಲ್ಲಿ ಇದ್ದುಕೊಂಡು ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೂರ್ಯನಲ್ಲಿ ಇದ್ದುಕೊಂಡು ಬೆಳೆಯನ್ನು ಬೆಳೆಯುವಂತೆ ಮಾಡ್ತಾರೆ, ಆಹಾರವನ್ನು ಉತ್ಪತ್ತಿಯಾಗುವಂತೆ. ಆಹಾರ ಉತ್ಪತ್ತಿಯಾದ ತಕ್ಷಣ ಹಾಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಬೇಯಿಸಿಕೊಂಡು ತಿನ್ನಬೇಕು. ನಾವು ಬೇಯಿಸಬೇಕು ಅಂತೇಳಿ ಪ್ರಧಾನವಾಗಿ ಬೇಕಾದದ್ದೇನು? ಬೆಂಕಿ. ಹಾಗಾಗಿ ಆ ಬೆಂಕಿಯಲ್ಲಿ ಇದ್ದುಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ಬೆಂಕಿ ಬೇಕು. ತಿಂದಿದ್ದು ಅರಗಬೇಕಂತ ಹೇಳಿದ್ರೆ ಏನು ಬೇಕು? ನಮ್ಮ ಒಳಗಡೆ ಇರುವಂಥ ಜಠರಾಗ್ನಿ ಅದು ಕೂಡ ಕೆಲಸ ಮಾಡಬೇಕು. ಹಾಗಾಗಿ ತಿನ್ನಬೇಕು ಅಂತ ಹೇಳಿದ್ರೆ ತಿನ್ನೋದಕ್ಕಿಂತ ಮುಂಚೆ ಬೆಂಕಿ ಬೇಕು. ತಿಂದಿದ್ದು ಅರಗಬೇಕಂತ ಹೇಳಿದ್ರೆ ಅದಕ್ಕೂ ಕೂಡ ಅಗ್ನಿ ಬೇಕು. ಹಾಗಾಗಿ ಆ ಅಗ್ನಿದೇವರಲ್ಲಿ ವಾಯುದೇವರು ಇದ್ದುಕೊಂಡು ನಮಗೆಲ್ಲ ತಿನ್ನುವಂತಹ ಶಕ್ತಿಯನ್ನು, ತಿಂದಿದ್ದು ಅರಗುವಂತೆ ಮಾಡುವಂತಹ, ಜೀರ್ಣ ಮಾಡಿಸಿಕೊಳ್ಳುವಂಥ ಶಕ್ತಿಯನ್ನು ಕೂಡ ಮಾಡೋದು ಯಾರು? ಅದು ವಾಯುದೇವರು. ಹಾಗಾಗಿ ವಾಯುದೇವರು ಏನಾದರೂ ಜಗತ್ರಾಣರಾದರು, ಜಗತ್ತನ್ನೇ ರಕ್ಷಣೆ ಮಾಡುವವರು. ಇದು ಒಂದು ಅರ್ಥ. ಅಂದರೆ ವಾಯುದೇವರು ಆದಿತ್ಯನಲ್ಲಿ ಇದ್ದುಕೊಂಡು ಮತ್ತು ಅಗ್ನಿಯಲ್ಲಿ ಇದ್ದುಕೊಂಡು ಅಂತ. ಇನ್ನು ಸ್ವಯಂ ವಾಯುದೇವರೇನೇ ವಾಯುವಿಗೆ ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಸರ್ವತ್ರಗಃ ಅಂತ ವಾಯುದೇವರಿಗೆ ಹೆಸರು. ಅಂದರೆ ವಾಯುದೇವರು ಎಲ್ಲ ಕಡೆ ಇದ್ದಾರೆ ಅಂತೆ. ವಾಯು ಸರ್ವತ್ರ ಗೋಮಹಾನ್ ಅಂತ. ವಾಯುದೇವರು ಇಲ್ಲದೇ ಇರುವಂಥ ಜಾಗವೇ ಇಲ್ಲ. ಯಾಕೆಂದರೆ ಎಲ್ಲ ಕಡೆ ಪ್ರಾಣಿಗಳು ಜೀವಿಗಳು ವಾಸವಾಗಿದ್ದಾರೆ. ಅವರು ಬದುಕಿರಬೇಕಂದ್ರೆ ಏನು ಬೇಕು? ಗಾಳಿ ಬೇಕು. ಹಾಗಾಗಿ ವಾಯುದೇವರು ಎಲ್ಲ ಕಡೆ ಇದ್ದಾರೆ ಅಂತೆ. ಹೀಗೆ ವಾಯುದೇವರು ಎಲ್ಲ ಕಡೆ ಇದ್ದುಕೊಂಡು ಪ್ರತಿಯೊಬ್ಬರಿಗೂ ಉಸಿರಾಟವನ್ನು ಕೊಡುವ ಮೂಲಕ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ವಾಯುದೇವರು. ಹಾಗಾಗಿ ಅವರಿಗೆ ಏನು ಹೆಸರು? ಜಗತ್ರಾಣ ಅಂತ ವಾಯುದೇವರಿಗೆ ಹೆಸರು. ಇಂತಹ ವಾಯುದೇವರು ಮತ್ತೇನಾಗಿದ್ದಾರೆ? ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಂತ ಹೇಳ್ತಾ ಇದ್ದಾರೆ. ಜಗದೊಳಗೆ ಸುತ್ರಾಣ ಎನ್ನುವಂಥ ಶಬ್ದಕ್ಕೆ ಅರ್ಥ ವಾಯುದೇವರು ಸುತ್ರಾಣ ಅಂತ ಹೇಳಿದ್ರೆ ಮಹಾಪರಾಕ್ರಮಶಾಲಿಗಳು ಅಂತ. ತ್ರಾಣ ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಶಕ್ತಿ ಅಂತ ಅರ್ಥ. ಸುತ್ರಾಣ ಅಂತ ಹೇಳಿದ್ರೆ ಒಳ್ಳೆಯ ಶಕ್ತಿ, ಮಹಾಪರಾಕ್ರಮಶಾಲಿಗಳು ಅಂತ. ಜಗತ್ತಿನಲ್ಲಿ ಮಹಾಪರಾಕ್ರಮಶಾಲಿಗಳು ಅಂತ ಹೇಳಿದರೆ ಅದು ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ, ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರನ್ನು ಬಿಟ್ಟು ಉಳಿದ ಎಲ್ಲ ಜೀವರಲ್ಲಿಯೂ ಕೂಡ ನಾಶ ಇರುವಂತಹ ಜೀವರು. ಯಾಕೆಂದರೆ ಲಕ್ಷ್ಮೀದೇವಿಯು ಜೀವಳೆ, ಒಬ್ಬ ಜೀವಳು, ನಾವೆಲ್ಲರೂ ಜೀವರು. ಆದರೆ ಲಕ್ಷ್ಮೀದೇವಿಗೆ ನಾಶ ಇಲ್ಲ. ಅವಳೇನಾಗಿದ್ದಾಳೆ? ನಿತ್ಯ ಮುಕ್ತಳು. ಅಂದರೆ ಯಾವಾಗಲೂ ಕೂಡ ಅವಳು ಪರಮಾತ್ಮನ ಜೊತೆಯಲ್ಲಿಯೇ ಇರ್ತಾಳೆ. ಇಡೀ ಜಗತ್ತು ಪ್ರಳಯದಲ್ಲಿ ನಾಶವಾದಾಗಲೂ ಕೂಡ ಲಕ್ಷ್ಮೀದೇವಿ ಆಲದ ಎಲೆಯ ರೂಪದಲ್ಲಿ ಪರಮಾತ್ಮನಿಗೆ ಹಾಸಿಗೆಯಾಗಿ ಇರ್ತಾಳೆ. ಹಾಗಾಗಿ ಲಕ್ಷ್ಮೀದೇವಿ ಮತ್ತು ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲ ಜೀವರಲ್ಲಿ ಮಹಾಪರಾಕ್ರಮಶಾಲಿ ಯಾರು ಅಂತ ಹೇಳಿದರೆ ಅದು ವಾಯುದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮನುಷ್ಯರಲ್ಲಿ ನಾವೇನು ಮಾಡ್ತೇವೆ?
ಯಾರು ಮಹಾಪರಾಕ್ರಮಶಾಲಿ ಅವನು ಶ್ರೇಷ್ಠ ಅಂತ ಹೇಳ್ತೇವೆ. ಇವು ಭಾರಿ ಪರಾಕ್ರಮ ಇದೆ, ಭಾರಿ ಬಲಶಾಲಿ, ಹಾಗೆ ಹೀಗೆ ಅಂತ. ಆದರೆ ವಾಯುದೇವರು ಏನಾಗಿದ್ದಾರೆ? ಒಬ್ಬ ಸರ್ವೋತ್ತಮರಾದಂತಹ ದೇವತೆ, ಜೀವೋತ್ತಮರಾದಂತಹ ದೇವತೆಯಾಗಿದ್ದಾರೆ. ಅವರನ್ನು ನಾವು ಶ್ರೇಷ್ಠರು ಅಂತ ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ಅವರು ದೊಡ್ಡ ಜ್ಞಾನಿಗಳು ಅಂತ ಹೇಳಬೇಕು. ಆದರೆ ಅದನ್ನು ಬಿಟ್ಟು ಶ್ರೀಪಾದರಾಜರು ಏನು ಹೇಳ್ತಾ ಇದ್ದಾರೆ? ಅವರು ಮಹಾಪರಾಕ್ರಮಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಪರಾಕ್ರಮ ಅದು ನಮ್ಮ ನಿಮ್ಮಲ್ಲೂ ಇರುತ್ತೆ, ದೊಡ್ಡ ದೊಡ್ಡ ಪೈಲ್ವಾನ್ಗಳಲ್ಲಿ, ಕುಸ್ತಿಪಟುಗಳಲ್ಲಿ ಇರುತ್ತೆ. ಅಂತಹ ಸಾಮರ್ಥ್ಯವನ್ನು ವಾಯುದೇವರು ಶ್ರೇಷ್ಠರು ಅಂತ ಹೇಳಲಿಕ್ಕೆ ಪರಾಕ್ರಮವನ್ನು ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ದೇವೇಶು ಬಲಿನಾಮೇವ ಭಕ್ತಿಜ್ಞಾನೇ ನಚಾನ್ಯಥ ಸಯೇವ ಚ ಪ್ರಿಯೋ ವಿಷ್ಣು ನಾನ್ಯಥಾತು ಕದಂಚನ ಅಂತ. ಲೋಕದಲ್ಲಿ ಒಬ್ಬ ಗುರು ಅಂತ ಇರ್ತಾನೆ. ಆ ಗುರುವಿಗೆ 80 ವರ್ಷ ವಯಸ್ಸಾಗಿರುತ್ತೆ. ಜ್ಞಾನ, ಭಾರೀ ಜ್ಞಾನ ಇರುತ್ತೆ, ದೊಡ್ಡ ಜ್ಞಾನಿಗಳು. ಅವರ ಶಿಷ್ಯ ಒಬ್ಬ ಇರ್ತಾನೆ, ಅವನಿಗೊಂದು 30 ವರ್ಷ ವಯಸ್ಸು. ಅವನಿಗೆ ಜ್ಞಾನ ಅಷ್ಟೇನು ಇರೋದಿಲ್ಲ, ಆದರೆ ದೇಹದಲ್ಲಿ ಶಕ್ತಿ, ಭಾರಿ ಶಕ್ತಿ ಇರುತ್ತೆ. ಯಾಕೆ? ಇನ್ನು ವಯಸ್ಸು. ಗುರುಗಳಿಗೆ ಜ್ಞಾನ ಜಾಸ್ತಿ ಇದೆ, ಆದರೆ ಬಲ ಜಾಸ್ತಿ ಇಲ್ಲ. ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು? ಜ್ಞಾನ ಇರುವಂತಹ ಗುರುವೇ ಶ್ರೇಷ್ಠ. ಹಾಗೆ ಶಿಷ್ಯ ಶ್ರೇಷ್ಠ ಆಗೋದಿಲ್ಲ. ಯಾಕೆ? ಪರಾಕ್ರಮ ಅಷ್ಟು ಲೆಕ್ಕಕ್ಕೆ ಬರೋದಿಲ್ಲ, ಜ್ಞಾನವೇ ಪ್ರಧಾನವಾದದ್ದು ಅಂತ. ಹಾಗೆ ನಾವು ಇಲ್ಲಿ ದೇವತೆಗಳಲ್ಲಿ ಈ ರೀತಿಯಾದ ಕ್ರಮ ಇಲ್ಲಂತೆ. ಮನುಷ್ಯರಲ್ಲಿ ಮಾತ್ರ ವಯಸ್ಸಾದ ಆಗ್ತಾ ಹೋದಂತೆ ಏನಾಗುತ್ತೆ? ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಜ್ಞಾನ ಜಾಸ್ತಿ ಇದ್ದರೂ ಕೂಡ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಅಂತೆ. ಆದರೆ ದೇವತೆಗಳಲ್ಲಿ ಯಾರಲ್ಲಿ ಪರಾಕ್ರಮ ಎಂಬುದು ಜಾಸ್ತಿ ಇರುತ್ತೋ ಅವರಲ್ಲಿ ಏನೇ ಜ್ಞಾನ ಮತ್ತು ಆನಂದಗಳು ಜಾಸ್ತಿ ಇರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆಚಾರ್ಯರು. ದೇವೇಶು ಬಲಿನಾಮೇವ ಭಕ್ತಿಜ್ಞಾನೇ ನಚಾನ್ಯತ ಅಂತ. ದೇವತೆಗಳಲ್ಲಿ ಯಾರಲ್ಲಿ ಪರಾಕ್ರಮ ಎಂಬುದು ಜಾಸ್ತಿ ಇರುತ್ತೋ, ಬಲ ಎಂಬುದು ಜಾಸ್ತಿ ಇರುತ್ತೋ ಅವರಲ್ಲಿ ಏನೇ ಜ್ಞಾನ ಭಕ್ತಿಗಳು ಜಾಸ್ತಿ ಇರ್ತಾವೆ ಅಂತ. ಹಾಗಾಗಿ ವಾಯುದೇವರು ಅವರೇನು ಹೇಳಿದರು? ಜಗದೊಳಗೆ ಸುತ್ರಾಣ, ಜಗತ್ತಿನಲ್ಲಿ ಮಹಾಪರಾಕ್ರಮಶಾಲಿಗಳು ವಾಯುದೇವರು ಅಂತ ಹೇಳಿದರೆ ಅವರೇನೇ ಮಹಾಜ್ಞಾನಿಗಳು ಎಂಬುದಾಗಿ ಅರ್ಥ ಅಂತ. ಅಲ್ಲ, ನೇರವಾಗಿ ದೊಡ್ಡ ಜ್ಞಾನಿಗಳಂತ ಹೇಳ್ಬೋದಾಗೋಯ್ತು. ಈ ಸುತ್ತಿ ಬಳಸಿ ಯಾಕೆ ಮಾಡಿದರು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನಾದಯೋ ಗುಣಾ ಯಸ್ಮಾತ್ ಜ್ಞಾಯಂತೆ ಸೂಕ್ಷ್ಮದೃಷ್ಟಿಭಿ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಿಂ ಜ್ಞಾಯತೆ ಸ್ಥೂಲದೃಷ್ಟಿಭಿ ಅಂತ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಜ್ಞಾನ ಎಷ್ಟು ಅಂತ ನಮಗೆ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಯಾಕೆ ಅಂದರೆ ಜ್ಞಾನ ಅದು ಕಣ್ಣಿಗೆ ಕಾಣದೇ ಇರುವಂತಹ ವಸ್ತು. ಹಾಗಾಗಿ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಜ್ಞಾನಿ, ಅಷ್ಟು ದೊಡ್ಡ ಜ್ಞಾನಿ ಅಂತ ಸಾಮಾನ್ಯವಾಗಿ ಹೇಳ್ಬೋದು ಅಷ್ಟೇ. ಆದರೆ ಅದನ್ನು ಅಳತೆ ಮಾಡಿ ಇವನಿಗಿಂತ ಇವನು ಶ್ರೇಷ್ಠ, ಇವನಿಗಿಂತ ಇವನು ಶ್ರೇಷ್ಠ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಶಕ್ತಿ, ಪರಾಕ್ರಮದಲ್ಲಿ ಹಾಗಲ್ಲ ಅಂತೆ. ಅದೇನಾಗಿದೆ? ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿಭಿ ಅಂತ. ಸಾಮಾನ್ಯ ಕಣ್ಣಿಗೂ ಕೂಡ ಏನು ಕಾಣಿಸುತ್ತೆ? ಬಲ ಎಂಬುದು ಕಾಣಿಸುತ್ತೆ. ಇವನು ಪರಾಕ್ರಮಶಾಲಿ, ಇವನು ಸ್ವಲ್ಪ ಕಡಿಮೆ ಪರಾಕ್ರಮ, ಇವನು ಭಾರಿ ಪರಾಕ್ರಮ ಅಂತ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಹಾಗಾಗಿ ವಾಯುದೇವರ ಜ್ಞಾನ ಎಷ್ಟು ಅಂತ ನಮ್ಮ ನಿಮ್ಮಂತಹ ಸಾಮಾನ್ಯರಿಗೆ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಾಯುದೇವರ ಪರಾಕ್ರಮ ಅದು ಕಾಣಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಹನುಮಂತ ದೇವರಾಗಿದ್ದಾಗ ಸಾಕ್ಷಾತ್ ದೊಡ್ಡ ಪರ್ವತವನ್ನೇ ಎತ್ತಿಕೊಂಡು ಬಂದರು ಯಾರು? ಹನುಮಂತ ದೇವರು. ಅದೇ ರೀತಿಯಾಗಿ ಭೀಮಸೇನ ದೇವರಾಗಿದ್ದಾಗ ಎಂತಹ ಮಹಾ ಪರಾಕ್ರಮಶಾಲಿಗಳಂತಹ ದೈತ್ಯರು, ರಾಕ್ಷಸರು, ಆ ಕೀಚಕ, ಜರಾಸಂಧ, ದುರ್ಯೋಧನ ಅಂತೂ ಸಾಕ್ಷಾತ್ ಕಲಿ ಸ್ವರೂಪರಾದಂತಹ ದುರ್ಯೋಧನನನ್ನು ಭೀಮಸೇನ ದೇವರು ಸಂಹಾರ ಮಾಡಿದರು. ಜರಾಸಂಧ ಎಷ್ಟು ಬಾರಿ ಪ್ರಯತ್ನ ಮಾಡಿದರೂ ಕೂಡ ಅವನನ್ನು ಕೊಲ್ಲಿಕ್ಕೆ ಆಗೇ ಇದ್ದಿಲ್ಲ. ಅಂತಹ ಜರಾಸಂಧನನ್ನು ಯಾರು ಸಂಹಾರ ಮಾಡಿದರು? ಭೀಮಸೇನ ದೇವರು ಮಾಡಿದರು. ಅದೇ ರೀತಿಯಾಗಿ ಕೀಚಕ ಆಗಿನ ಕಾಲದ ಮಹಾಪರಾಕ್ರಮಿ. ಅಂತಹ ಕೀಚಕನನ್ನು ಸಂಹಾರ ಮಾಡಿದ್ಯಾರು? ಅದು ವಾಯುದೇವರು. ಹಾಗಾಗಿ ನಮಗೇನು ಗೊತ್ತಾಗುತ್ತೆ? ವಾಯುದೇವರ ಜ್ಞಾನ ಅದನ್ನು ತಿಳಿಯುವಂತಹ ಯೋಗ್ಯತೆ ನಮಗಿಲ್ಲ. ಆದರೆ ವಾಯುದೇವರು ಮಹಾಪರಾಕ್ರಮಶಾಲಿಗಳು ಅಂತ ಅವರ ಮೂಲ ರೂಪದಲ್ಲಿ ಆಗಲಿ ಅವರ ಅವತಾರ ರೂಪಗಳಲ್ಲಾಗಲಿ ಕಂಡಿದೆ. ಹಾಗಾಗಿ ಬಲ ಅದು ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಗುಣ. ಹಾಗಾಗಿ ವಾಯುದೇವರನ್ನು ಏನಂತ ಹೇಳಿದರು? ಒಳ್ಳೆಯ ಜ್ಞಾನಿಗಳು ಅಂತ ಹೇಳದೇನೆ ಒಳ್ಳೆಯ ಪರಾಕ್ರಮಶಾಲಿಗಳು ಅಂತ ಹೇಳಿದರು.
ಆದರೆ ಒಳ್ಳೆಯ ಪರಾಕ್ರಮಶಾಲಿಗಳು ಅಂತ ಹೇಳಿದ್ದಾರೆ. ಆದ್ದರಿಂದ ಏನು ಗೊತ್ತಾಗುತ್ತೆ, ಅವರು ಮಹಾಜ್ಞಾನಿಗಳು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ದೇವತೆಗಳಲ್ಲಿ ಆ ರೀತಿಯಾದಂಥ ನಿಯಮ ಇದೆ. ಯಾರು ಮಹಾಪರಾಕ್ರಮಶಾಲಿಗಳು ಅವರೇ ಮಹಾಜ್ಞಾನಿಗಳು ಅನ್ನುವಂತಹ ನಿಯಮ ದೇವತೆಗಳಲ್ಲಿ ನಮ್ಮಲ್ಲಿ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಗುರುವಿಗೆ ಜಾಸ್ತಿ ಜ್ಞಾನ ಇರುತ್ತೆ, ಆದರೆ ಮೈಯಲ್ಲಿ ಶಕ್ತಿ ಇರೋದಿಲ್ಲ. ಶಿಷ್ಯನಿಗೆ ಭಾರಿ ಶಕ್ತಿ ಇರುತ್ತೆ, ಆದರೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಮನುಷ್ಯರಲ್ಲಿ ಆ ನಿಯಮ ಇಲ್ಲ. ಆದರೆ ದೇವತೆಗಳಲ್ಲಿ ಯಾರು ಮಹಾಪರಾಕ್ರಮಶಾಲಿಗಳು, ಯಾರು ಮಹಾಬಲಶಾಲಿಗಳು ಅವರೇನೆ ದೊಡ್ಡ ಜ್ಞಾನಿಗಳು ಎನ್ನುವಂಥ ನಿಯಮ ದೇವತೆಗಳಲ್ಲಿದೆ. ಹಾಗಾಗಿ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಶ್ರೀಪಾದರಾಜರು ಇಲ್ಲಿ ಏನಂತ ಹೇಳಿದರು, ಜಗದೊಳಗೆ ಸುತ್ರಾಣ, ಜಗತ್ತಿನಲ್ಲಿ ನೀನೇ ಮಹಾಪರಾಕ್ರಮಶಾಲಿ, ಅರ್ಥಾತ್ ನೀನೇ ದೊಡ್ಡ ಜ್ಞಾನಿ ಎಂಬುದಾಗಿ ಹೇಳಿದರು. ಇದನ್ನೇ ಜಯತೀರ್ಥರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ವಾಯುದೇವರ ಜ್ಞಾನ ಅದು ಸರ್ವಜ್ಞಾನ ಅಂತ. ಅವರು ಹೇಳ್ತಾರೆ, ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಬಗ್ಗೆಯೂ ಕೂಡ ಯಾರಿಗೆ ಜ್ಞಾನ ಇದೆ, ವಾಯುದೇವರಿಗೆ ಜ್ಞಾನ ಇದೆ. ಹಾಗಾಗಿ ವಾಯುದೇವರು ಸರ್ವಜ್ಞರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ವಾಯುದೇವರು ಜಗದೊಳಗೆ ಸುತ್ರಾಣ ಅಂದರೆ ಮಹಾಪರಾಕ್ರಮಶಾಲಿ ಮಾತ್ರ ಅಲ್ಲ, ಮಹಾಜ್ಞಾನಿಯೂ ಕೂಡ ಆಗಿದ್ದಾರೆ ಎಂಬುದಾಗಿ ಶ್ರೀಪಾದರಾಜರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ, ಮುಂದೆ ಅಖಿಲ ಗುಣ ಸದ್ಧಾಮ ಅಂತ. ಅಖಿಲ ಗುಣ ಸದ್ಧಾಮ ಶಬ್ದಕ್ಕೆ ಅರ್ಥ ಧಾಮ ಅಂತ ಹೇಳಿದ್ರೆ ಮನೆ, ಮನೆ ಆಶ್ರಯ ಅಂತ ಅರ್ಥ. ವಾಯುದೇವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಅಖಿಲ ಗುಣ ಸದ್ಧಾಮ ಅಂತ. ಅಂದರೆ ಅವರಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಎಂಬುದು ಸರ್ವಥಾ ಇಲ್ಲ. ಅವರೇನಾಗಿದ್ದಾರೆ, ಅಖಿಲ ಗುಣ ಸದ್ಧಾಮ, ಎಲ್ಲ ಸದ್ಗುಣಗಳಿಗೂ ಕೂಡ ದೊಡ್ಡ ಆಶ್ರಯ ಯಾರು, ದೊಡ್ಡ ಮನೆ ಇದ್ದಂತೆ ಯಾರು ಅಂತ ಹೇಳಿದ್ರೆ ಅದು ವಾಯುದೇವರು ಅಂತ. ಅಂದರೆ ಅವರಲ್ಲಿ ಎಲ್ಲ ಸದ್ಗುಣಗಳು ಕೂಡ ಬಂದು ನೆಲೆಸಿವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಅದು ಯಾವ ಮಾತು ಅಂದರೆ, ರಾಮದೇವರು ಹನುಮಂತನನ್ನು ಹೊಗಳುವಂತಹ ಒಂದು ಮಾತು. ಅವರು ಹೇಳ್ತಾರೆ, ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕ ಬಲ ಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯಾಧಿಕ್ಯ ತೇಜಸ್ ಸುಮತಿ ದಮಶಮೆ ಅಸ್ಯ ತುಲ್ಯೋ ನ ಕಶ್ಚಿತ್ ಶೇಷೋ ರುದ್ರ ಸುಪರ್ಣೋ ಪಿರುಗುಣ ಸಮಿತೋ ಯೋ ನಹಸ್ರಾಂಶ ತುಲ್ಯ ಅಸ್ಸೇತೇತಸ್ಮಿನ್ ಮದಂಶಂ ಪದಮಹಮಮನ ಸಾರ್ಧಮೇಮೋಪಭೋಕ್ಷೆ ಅಂತ ರಾಮದೇವರು ಹನುಮಂತ ದೇವರನ್ನು ಕುರಿತು ಹೊಗಳುವಂತಹ ಒಂದು ಮಾತು. ಅಲ್ಲಿ ಏನಂತ ಹೇಳ್ತಾರೆ ಅಂದರೆ, ಮದ್ಭಕ್ತವು, ಹನುಮಂತ ದೇವರಲ್ಲಿ ಯಾವ ಯಾವ ಗುಣಗಳು ಇದೆ ಅಂತ ರಾಮದೇವರು ಹೇಳ್ತಾರೆ. ಮದ್ಭಕ್ತವು ಅಂದರೆ ನನ್ನಲ್ಲಿ ಭಕ್ತಿ, ಪರಮಾತ್ಮನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಯಾರು ಮಾಡ್ತಾರೆ, ವಾಯುದೇವರು ಮಾಡ್ತಾರೆ. ಅದೇ ರೀತಿಯಾಗಿ ಜ್ಞಾನಪೂರ್ತವು, ಪರಿಪೂರ್ಣವಾದಂತಹ ಜ್ಞಾನ, ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಬಗ್ಗೆ. ಯಾಕೆಂದರೆ ಪರಮಾತ್ಮನ ಬಗ್ಗೆ ಸಂಪೂರ್ಣ ಜ್ಞಾನ ಯಾರಿಗೂ ಇಲ್ಲ, ವಾಯುದೇವರಿಗೂ ಇಲ್ಲ, ಬ್ರಹ್ಮದೇವರಿಗೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮನ ಪರಿಪೂರ್ಣವಾದಂತಹ ಜ್ಞಾನ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನವೂ ಕೂಡ ಯಾರಿಗಿದೆ, ಅದು ವಾಯುದೇವರಿಗೆ ಇದೆ. ಹಾಗಾಗಿ ಜ್ಞಾನಪೂರ್ತವು. ಅದೇ ರೀತಿಯಾಗಿ ಅನುಪಧಿಕ ಬಲ ಅಂದರೆ ಮಹಾಪರಾಕ್ರಮ. ಅದೇ ರೀತಿಯಾಗಿ ಉನ್ನತಿ ಅಂತ ಹೇಳಿದ್ರೆ ಶ್ರೇಷ್ಠತೆ. ವಾಯುದೇವರು ಏನಾಗಿದ್ದಾರೆ, ಜೀವೋತ್ತಮರು, ಎಲ್ಲ ಜೀವರಲ್ಲೂ ಶ್ರೇಷ್ಠರಾಗಿದ್ದಾರೆ. ಅದೇ ರೀತಿಯಾಗಿ ಸ್ಥೈರ್ಯ, ಧೈರ್ಯ. ಅದೇ ರೀತಿಯಾಗಿ ಸ್ವಾಭಾವ್ಯಾಧಿಕ ತೇಜಸ್ಸು ಸುಮತಿ ದಮಶಮೇ ಶ್ವಸ್ಯತುಲ್ಯೋ ನ ಕಶ್ಚಿತ್ ಅಂತ ಶಮ ದಮ ಮುಂತಾದಂಥ ಅನೇಕ ಗುಣಗಳು, ಸದ್ಗುಣಗಳು ಏನೇನಂತ ಇದ್ದಾವೋ ಆ ಎಲ್ಲ ಸದ್ಗುಣಗಳಿಗೂ ಕೂಡ ದೊಡ್ಡ ಆಶ್ರಯ ಯಾರು ಅಂತ ಹೇಳಿದ್ರೆ ಅದು ವಾಯುದೇವರು. ವಾಯುದೇವರಿಗೆ ಸರಿ ಸಮಾನನಾದಂತಹ ಇನ್ನೊಬ್ಬ ಗುಣಶಾಲಿ ಇಡೀ ಜೀವರಲ್ಲಿಯೇನೆ ಯಾರೊಬ್ಬರೂ ಇಲ್ಲ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ. ಇದು ಬೇರೆ ಯಾರು ಹೇಳುವಂತಹ ಮಾತಲ್ಲ, ಸಾಕ್ಷಾತ್ ಪರಮಾತ್ಮ ಹೇಳುವಂತಹ ಮಾತು, ಸಾಕ್ಷಾತ್ ರಾಮಚಂದ್ರ ದೇವರೇ ಹೇಳುವಂತಹ ಮಾತು. ಮುಂದೆ ಹೇಳ್ತಾರೆ, ಶೇಷೋ ರುದ್ರ ಸುಪರ್ಣೋ ಪಿರುಗುಣ ಸಮಿತೋ ನೋ ಸಹಸ್ರಾಂಶ ತುಲ್ಯಾಹ ಅಂತ. ವಾಯುದೇವರ ನಂತರ ತಾರತಮ್ಯದಲ್ಲಿ ಬರುವಂಥವರು ಭಾರತೀ ದೇವಿ ಮತ್ತು ಸರಸ್ವತಿ ದೇವಿ. ಅದಾದ ನಂತರ ಗರುಡ, ಶೇಷ, ರುದ್ರರು. ಇಲ್ಲಿ ಹೇಳ್ತಾ ಇದ್ದಾರೆ, ಗರುಡ, ಶೇಷ, ರುದ್ರ ಇವರೆಲ್ಲರೂ ಕೂಡ
ವಾಯುದೇವರಿಗೆ ಎಷ್ಟು ಗುಣಗಳಿದ್ದಾವೋ ಆ ಗುಣಗಳಲ್ಲಿ 1001 ಅಂಶವೂ ಕೂಡ ಯಾರಲ್ಲಿ ಇಲ್ಲ, ಗರುಡ ಶೇಷರುದ್ರರಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಸಕಲ ಜೀವರಲ್ಲಿ ಅತ್ಯಂತ ಸರ್ವೋತ್ತಮವಾದಂತಹ ಗುಣ ತುಂಬಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ವಾಯುದೇವರೊಬ್ಬರೇನೆ. ಹಾಗಾಗಿ ಇಲ್ಲಿ ಏನಂತ ಹೇಳಿದರು ಶ್ರೀಪಾದರಾಜರು, ಅಖಿಲ ಗುಣ ಸದ್ಧಾಮ ಅಂತ, ಎಲ್ಲ ಗುಣಗಳು ಕೂಡ ನಿನ್ನಲ್ಲಿ ಮನೆ ಮಾಡಿ ಇದ್ದಾವೆ ಎಂಬುದಾಗಿ ತಿಳಿಸಿರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಧ್ವವಿಜಯ ಅದು ಮಧ್ವಾಚಾರ್ಯರ ಚರಿತ್ರೆಯನ್ನು ನಮಗೆ ತಿಳಿಸುವಂತಹ ಐತಿಹಾಸಿಕ ಗ್ರಂಥ. ಅದರಲ್ಲಿ ಹೇಳ್ತಾರೆ, ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಎಂ ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು ಎಂಬುದಾಗಿ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ಅನೇಕ ಗುಣಗಳಿದ್ದಾವೆ. ಆ ಎಲ್ಲ ಗುಣಗಳು ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇರ್ತವೆ. ಒಬ್ಬರಲ್ಲಿ ಜ್ಞಾನ ಇರುತ್ತೆ, ಆದರೆ ಶಕ್ತಿ ಇರೋದಿಲ್ಲ, ಬಲ ಇರೋದಿಲ್ಲ. ಕೆಲವೊಬ್ಬರಲ್ಲಿ ಬಲ ಇರುತ್ತೆ, ಶಕ್ತಿ ಇರೋದಿಲ್ಲ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳು ಮಾತ್ರ ಇರ್ತವೆ. ಆದರೆ ಆ ಎಲ್ಲ ಗುಣಗಳು ಕೂಡ ಒಬ್ಬರಲ್ಲಿ ಇದೆ ಅಂತ ಹೇಳಿದ್ರೆ ಆ ಏಕೈಕ ವ್ಯಕ್ತಿ ಅಂತ ಹೇಳಿ ಅದು ಯಾರು? ಶ್ರೀಮಂತ ಮೇನಂ ಹನುಮಂತ ಮಾಹುಹು ಎಂಬುದಾಗಿ ಪಂಡಿತಾಚಾರ್ಯರು ಹೇಳ್ತಾರೆ. ಆ ಎಲ್ಲ ಗುಣಗಳು ಇರುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿ ಅದು ಹನುಮಂತ ಒಬ್ಬನೇ, ವಾಯುದೇವರೊಬ್ಬರೇ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಏನಾದರೂ ವಾಯುದೇವರು ಅಖಿಲ ಗುಣ ಸದ್ಧಾಮ ಅಂತ ಹೇಳಿದರು. ಅದೇ ರೀತಿಯಾಗಿ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೋಚನಾನ್ಯ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ ಎಂಬುದಾಗಿ ಲಘುವಾಯು ಸ್ತುತಿಯಲ್ಲಿ ಹೇಳ್ತಾರೆ. ಜ್ಞಾನದಲ್ಲಿ, ಅದೇ ರೀತಿಗೆ ವಿರಕ್ತಿಯಲ್ಲಿ, ವೈರಾಗ್ಯದಲ್ಲಿ, ಭಕ್ತಿಯಲ್ಲಿ, ಬಲದಲ್ಲಿ ಯಾವುದರಲ್ಲೂ ಕೂಡ ವಾಯುದೇವರಿಗೆ ಸರಿ ಸಮಾನ ಅಂತ ಇನ್ನೊಬ್ಬ ವ್ಯಕ್ತಿ ಯಾರೂ ಕೂಡ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಭೀಮಸೇನ ಸಮೋನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿಚ ಎಂಬುದಾಗಿ ಭೀಮಸೇನ ದೇವರ ಮಹತ್ವವನ್ನು ಹೇಳಬೇಕಾದ್ರೆ ಪರಾಕ್ರಮ ಆಗಲಿ, ಈ ಕಡೆ ಪಾಂಡಿತ್ಯ ಆಗಲಿ, ಜ್ಞಾನ ಆಗಲಿ, ಶಕ್ತಿ ಆಗಲಿ, ಇವು ಎರಡರಲ್ಲೂ ಕೂಡ ಭೀಮಸೇನ ದೇವರಿಗೆ ಸರಿಸಮಾನ ಅಂತಹ ವ್ಯಕ್ತಿ ಎರಡೂ ಪಕ್ಷದಲ್ಲಿಯೂ ಇಲ್ಲ ಅಂತ. ಅಂದರೆ ಕೌರವರಲ್ಲಿಯೂ ಅಂತಹ ವ್ಯಕ್ತಿ ಇಲ್ಲ, ಪಾಂಡವರಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಸರಿಸಮಾನ ಅಂತ ಇನ್ನೊಬ್ಬ ವ್ಯಕ್ತಿ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಅಗಸ್ತ್ಯ ಋಷಿಗಳು, ಅವರು ದೊಡ್ಡ ಋಷಿಗಳು, ಅವರು ಒಂದು ಮಾತು ಹೇಳ್ತಾರೆ. ಪರಾಕ್ರಮೋತ್ಸಾಹ ಮತಿಪ್ರತಾಪೈ ಸೌಂದರ್ಯ ಮಾಧುರ್ಯ ದಯಾ ನಯೇಶ್ಚ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯೈ ಹನುಮತಃ ಕೋ ಹ್ಯಧಿಕಸ್ತ್ರಿಲೋಕೆ ಅಂತ. ಈ ಉತ್ಸಾಹ, ಕೆಲವೊಬ್ಬರಲ್ಲಿ ಶಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಧೈರ್ಯ ಇರುತ್ತೆ, ಎಲ್ಲ ಇರುತ್ತೆ, ಆದರೆ ಮಾಡಬೇಕು ಅಂತ ಉತ್ಸಾಹನೇ ಇರೋದಿಲ್ಲ. ಎಲ್ಲ ಇದ್ದರೂ ಕೂಡ ಅದು ಉತ್ಸಾಹ ಇಲ್ಲದೆ ಹೋದರೆ ವ್ಯರ್ಥ ಅಂತ ಕಳಿಸ್ಕೊಂಡ್ಬಿಡುತ್ತೆ. ಆದರೆ ವಾಯುದೇವರು ಹಾಗಲ್ಲ ಅಂತೆ. ಅವರಲ್ಲಿ ಧೈರ್ಯ ಇದೆ, ಶಕ್ತಿ ಇದೆ, ಪರಾಕ್ರಮ ಇದೆ, ಜ್ಞಾನ ಇದೆ, ಎಲ್ಲವೂ ಕೂಡ ಇದೆ. ಆ ಎಲ್ಲವನ್ನು ಕೂಡ ಉಪಯೋಗ ಮಾಡಬೇಕು ಎನ್ನುವಂಥ ಉತ್ಸಾಹ ಕೂಡ ಇದೆ ಅಂತೆ. ಅದೇ ರೀತಿಯಾಗಿ ಸೌಂದರ್ಯ, ವಾಯುದೇವರು ನಾವು ಕೇಳುವಂತೆ 32 ಲಕ್ಷಣಗಳಿಂದ ಕೂಡಿದಂತಹ ಅತ್ಯಂತ ಸುಂದರ ವ್ಯಕ್ತಿ ಯಾರು? ಅದು ವಾಯುದೇವರು ಅಂತ, ಮಹಾ ಸೌಂದರ್ಯವುಳ್ಳಂಥವರು. ಅದೇ ರೀತಿಯಾಗಿ ಮಾಧುರ್ಯ ಅಂದರೆ ಮಧುರವಾಗಿ ಮಾತನಾಡುವಂತಹ ಶಕ್ತಿ. ಅದೇ ರೀತಿಯಾಗಿ ದಯಾ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ದಯೆಯನ್ನು, ಕರುಣೆಯನ್ನು ಮಾಡುವಂಥವರು. ಅದೇ ರೀತಿಯಾಗಿ ನಯ ಅಂತ ಹೇಳಿ ವಿನಯ, ಪರಮಾತ್ಮನ ಹತ್ತಿರ, ಜ್ಞಾನಿಗಳ ಹತ್ತಿರ ವಿನಯ. ಅದೇ ರೀತಿಯಾಗಿ ಗಾಂಭೀರ್ಯ, ಇನ್ನು ಚಾತುರ್ಯ ಅಂತ ಹೇಳಿ ಎಲ್ಲಿ ಯಾವ ರೀತಿಯಾಗಿ ಚತುರತೆ, ವರ್ಕ್ ಮಾಡಬೇಕು ಅನ್ನೋಂಥ ಬುದ್ಧಿ. ಅದೇ ರೀತಿಯಾಗಿ ಧೈರ್ಯ ಇವುಗಳೆಲ್ಲದಲ್ಲೂ ಕೂಡ ಹನುಮತ ಕೋಕ್ಷಧಿಕ ಸ್ತ್ರಿಲೋಕೆ ಅಂತ. ಇಷ್ಟು ಗುಣಗಳಲ್ಲಿ ಹನುಮಂತನಿಗೆ ಸಮಾನವಾದಂಥ ಇನ್ನೊಬ್ಬ ವ್ಯಕ್ತಿ 3 ಲೋಕಗಳಲ್ಲಿ ಕೂಡ ಇನ್ನೊಬ್ಬ ಇಲ್ಲ ಎಂಬುದಾಗಿ ಅಗಸ್ತ್ಯರು ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಅಂಶಗಳನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತಹ ಅಂಶಗಳು, ಅದೇ ರೀತಿಯಾಗಿ ಉಪನಿಷತ್ತಿನಲ್ಲಿ ಬಂದಂಥ ಅಂಶಗಳು, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲ ಗ್ರಂಥಗಳಲ್ಲಿ ಬಂದಿರುವಂತಹ ಅಂಶಗಳನ್ನು ಇಟ್ಟುಕೊಂಡು ಶ್ರೀಪಾದರಾಜರು ಹೇಳಿದಂತಹ ಒಂದೇ ಒಂದು ಮಾತು, ಅಖಿಲ ಗುಣ ಸದ್ಧಾಮ ಅಂತ. ಸಮಸ್ತ ಗುಣಗಳಲ್ಲಿ ಎಲ್ಲ ಗುಣಗಳು ಕೂಡ ನಿನ್ನಲ್ಲಿ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಮಧ್ವಾಚಾರ್ಯನ ಹೇಳ್ತಾ ಇದ್ದಾರೆ. ಹಿಂದೆ ನಾವು ಕೇಳಿದಂತೆ ಮಧ್ವನಾಮ ಅದು
ಕೇವಲ ಇವರಿಗಿದ್ದಂತಹ ಹೆಸರು ಮಾತ್ರ ಅಲ್ಲ, ಅದು ವೈದಿಕ ನಾಮ. ವಾಸ್ತವಿಕವಾಗಿ ಮಧ್ವಾಚಾರ್ಯರು ಅಂತ ಆಚಾರ್ಯರಿಗೆ ಯಾರು ನಾಮಕರಣ ಮಾಡಿದ್ದಲ್ಲ. ಅವರಿಗಿದ್ದಂಥ ಹೆಸರು ಇಷ್ಟೇ, ಪೂರ್ಣಪ್ರಜ್ಞರು ಮತ್ತು ಆನಂದ ತೀರ್ಥರು ಅಂತ. ಮಧ್ವ ಎನ್ನುವಂಥ ಹೆಸರು ಅದು ಯಾರೋ ಕೊಟ್ಟಿದ್ದಲ್ಲ, ಅದು ವೇದದಲ್ಲಿ ಬಂದಿರುವಂಥ ಹೆಸರು. ಅನೇಕ ವೇದಗಳಲ್ಲಿ, ಶ್ರುತಿಗಳಲ್ಲಿ ಮಧ್ವೋ ಎತ್ತು ದುರಾಗಮೋವತು ಎಂಬುದಾಗಿ, ಮಧ್ವ ಎಂಬುದಾಗಿ ವಾಯುದೇವರ 3ನೇ ರೂಪಕ್ಕೆ ಹೆಸರು ಅಂತ ಅದು ಹೇಳಿದ್ದಾರೆ. ಹಾಗಾಗಿ ಅಂತಹ ಮಧ್ವನಾಮ ಅಂತ ಈ ಒಂದು ಗ್ರಂಥಕ್ಕೆ, ಕೃತಿಗೆ ಹೆಸರನ್ನು ಶ್ರೀಪಾದರಾಜರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರಾರಂಭದಲ್ಲಿ ಪಲ್ಲವಿಯಲ್ಲಿಯೇ ಅನೇಕ ಉಪನಿಷತ್ತುಗಳಲ್ಲಿ ಬಂದಂತಹ ಅಂಶಗಳು ಎಲ್ಲವನ್ನು ಕೂಡ ಸಾರವನ್ನಾಗಿ ಕೊಟ್ಟು ನಮಗೆ ಶ್ರೀಪಾದರಾಜರು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ವಾಮ ಮಧ್ವನಾಮ ಎಂಬುದಾಗಿ ಆ ವಾಯುದೇವರ ಒಂದು ಗುಣಪೂರ್ಣತೆಯನ್ನು ನಮಗೆ ತಿಳಿಸಿಕೊಟ್ರು. ಇಷ್ಟು ಕೊಟ್ಟು ಆದ ಮೇಲೆ ಮುಂದೆ ಮೂಲರೂಪದ ಸ್ತುತಿ, ವಾಯುದೇವರ ಮೂಲರೂಪ, ಪ್ರಾಣದೇವರ ಒಂದು ರೂಪವನ್ನು ನಮಗೆ ಸುಮಾರು 4 ಪದ್ಯಗಳಲ್ಲಿ ವಾಯುದೇವರ ಮೂಲರೂಪ ಯಾವ ರೀತಿಯಾಗಿದೆ, ಆ ಮೂಲರೂಪದಿಂದಾಗಿ ವಾಯುದೇವರು ಯಾವ ಯಾವ ಕೆಲಸವನ್ನು ಮಾಡ್ತಾರೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆವ ಕಚ್ಚಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿದ ಶೇಷ ಮೂರುತಿಯನು ಆವವನ ಬಲ ಪಿಡಿದು ಹರಿಯಸುರರೈದುವರು ಆ ವಾಯು ನಮ್ಮ ಕುಲಗುರುರಾಯನು ಅಂತ ಶ್ರೀಪಾದರಾಜರು ವಾಯುದೇವರ ಒಂದು ಸ್ವರೂಪವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಹೇಗಿದ್ದಾರೆ ಅಂತ ಹೇಳಿದರೆ, ಆವ ಕಚ್ಚಪ ರೂಪದಿಂದಲಿ ಅಂಡೋದಕದಿ ಅಂತ. ಇವತ್ತು ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ, ಆವ ಕಚ್ಚಪ ರೂಪದಿಂದ ಲಂಡೋದಕದಿ ಅಂತಲೇ ಹೇಳಿಬಿಡ್ತಾರೆ. ಆದರೆ ಅದು ಬಿಡಿಸಿ ಹೇಳಿದರೆ ಆವ ಕಚ್ಚಪ ರೂಪದಿಂದಲಿ ಅಂಡೋದಕದಿ ಅಂತ. ಅಂಡೋದಕ ಅಂದರೆ ಬ್ರಹ್ಮಾಂಡದ ನೀರು, ಬ್ರಹ್ಮಾಂಡೋದಕ ಅಂತ. ವಾಯುದೇವರು ಇಡೀ ಜಗತ್ತನ್ನು ಹೊತ್ತಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೊತ್ತಿದ್ದಾರೆ ಅಂತ ಹೇಳಿದರೆ, ಬೃಹದಾರಣ್ಯಕ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ, ಭಾಷ್ಯವನ್ನು ಬರೀಬೇಕಾದ್ರೆ ಆಚಾರ್ಯರು ಹೇಳ್ತಾರೆ, ಸ ಏಷ ಕೂರ್ಮರೂಪೇಣ ವಾಯು ಅಂಡೋದಕ್ಕೆ ಸ್ಥಿತಃ ವಿಷ್ಣುನ ಕೂರ್ಮರೂಪೇಣ ಧಾರಿತೋ ಅನಂತಧಾರಕ ಅಂತ ಅವರು ಹೇಳ್ತಾರೆ. ಅಂದರೆ ವಾಯುದೇವರು ಕೂರ್ಮ ರೂಪದಿಂದ, ಕೂರ್ಮ ಅಂತ ಹೇಳಿದರೆ ಆಮೆಯ ರೂಪದಿಂದಾಗಿ ಇಡೀ ಜಗತ್ತನ್ನು ಹೊತ್ತಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೇಗೆ ಹೊತ್ತಿದ್ದಾರೆ ಅಂತ ಹೇಳಿದರೆ, ವಿಷ್ಣುನ ಕೂರ್ಮರೂಪೇಣ ಅಂತ. ಅಂದರೆ ಕೂರ್ಮರೂಪಿ ಒಟ್ಟು 2 ಕೂರ್ಮ ಇದ್ದಾವೆ. ಒಂದು ಸಾಕ್ಷಾತ್ ಪರಮಾತ್ಮನೇನೆ ಆಮೆಯ ರೂಪದಲ್ಲಿ ಇದ್ದುಕೊಂಡು ಇಡೀ ಜಗತ್ತನ್ನು ಹೊತ್ತಿದ್ದಾನೆ. ಆ ಆಮೆಯ ರೂಪದಲ್ಲಿ ಇರುವಂತಹ ಪರಮಾತ್ಮನ ಬಾಲದಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ನಮ್ಮ ವಾಯುದೇವರು ಇದ್ದಾರೆ ಅಂತೆ. ಹಾಗಾಗಿ ನಾವು ಚಿಂತನೆ ಮಾಡಬೇಕಾದ ಹೇಗೆ ಅಂತ ಹೇಳಿದರೆ, ಕೆಳಗಡೆ ಅಪಾರವಾದಂತಹ ಜಲರಾಶಿ, ನೀರಿನ ದೊಡ್ಡ ರಾಶಿ ಇದೆ, ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಯಾರಿದ್ದಾರೆ? ಸಾಕ್ಷಾತ್ ಪರಮಾತ್ಮ ಕೂರ್ಮ ರೂಪದಲ್ಲಿ, ಆಮೆಯ ರೂಪದಲ್ಲಿ ಇದ್ದಾನೆ. ಆಮೆ ಅಂತ ಹೇಳಿದ್ರೆ ಸಾಮಾನ್ಯ ಯಾವುದು ಚಿಕ್ಕ ಪುಟ್ಟ ಆಮೆ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ಹೊತ್ತುಕೊಳ್ಳಬೇಕಾದ್ರೆ ಎಂತಹ ದೊಡ್ಡ ಆಮೆ ಇರಬೇಕು ಅಂತ ಚಿಂತನೆ ಮಾಡಬೇಕು. ಅಷ್ಟು ದೊಡ್ಡ ಆಮೆಯ ರೂಪದಲ್ಲಿ ಯಾರಿದ್ದಾರೆ? ಸಾಕ್ಷಾತ್ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಅಂದರೆ ಆಮೆಯ ರೂಪದಲ್ಲಿ ಇರುವಂತಹ ಪರಮಾತ್ಮನ ಬಾಲದಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಈ ಒಂದು ವಾಯುದೇವರು ಇದ್ದಾರೆ ಅಂತೆ. ವಾಯುದೇವರು ತಾವು ಕೂಡ ಕೂರ್ಮ ರೂಪದಲ್ಲಿಯೇನೆ, ಆಮೆಯ ರೂಪದಲ್ಲಿಯೇನೆ ಇದ್ದುಕೊಂಡು ಆ ಪರಮಾತ್ಮನ ಬಾಲದ ಮೇಲೆ ಯಾರಿದ್ದಾರೆ? ವಾಯುದೇವರು ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕೆಳಗಡೆ ಇರುವುದು ಬ್ರಹ್ಮಾಂಡ ಉದಕ, ನೀರು. ಆ ನೀರಿನಲ್ಲಿ ಮೇಲ್ಗಡೆ ಯಾರಿದ್ದಾರೆ? ಕೂರ್ಮ ರೂಪಿಯಾದಂತಹ ಪರಮಾತ್ಮ ಆಮೆಯ ರೂಪದಲ್ಲಿ. ಆ ಆಮೆಯ ರೂಪದಲ್ಲಿ ಇರುವಂತಹ ಪರಮಾತ್ಮನ ಬಾಲದಲ್ಲಿ ಆಮೆಯ ರೂಪದಲ್ಲಿಯೇ ಇರುವಂತಹ ಯಾರಿದ್ದಾರೆ? ವಾಯುದೇವರಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ಆವ ಕಚ್ಚಪ ರೂಪದಿಂದ ಅಂಡೋದಕದಿ ಅಂತ. ಕಚ್ಚಪ ಅಂತ ಹೇಳಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಆಮೆ ಎಂಬುದಾಗಿ ಅರ್ಥ. ಹಾಗಾಗಿ ಆಮೆಯ ರೂಪದಿಂದ ಅಂಡೋದಕದಿ, ಅಂಡೋದಕ ಅಂತ ಹೇಳಿದ್ರೆ ಬ್ರಹ್ಮಾಂಡದ ನೀರಿನಲ್ಲಿ ಯಾರಿದ್ದಾರೆ? ಅವರು ವಾಯುದೇವರಿದ್ದಾರೆ. ಈ ವಾಯುದೇವರ ಮೇಲೆ ಯಾರಿದ್ದಾರೆ ಅಂತ ಹೇಳಿದರೆ ಅನಂತಧಾರಕ ಅಂತ. ವಾಯುದೇವರು ಶೇಷದೇವರನ್ನು ಹೊತ್ತುಕೊಂಡಿದ್ದಾರೆ ಅಂತ ನಾವು ಕೇಳ್ತೇವಲ್ಲ. ಶೇಷದೇವರ ತಲೆಯ ಮೇಲೆ
ಸಾಸಿವೆ ಕಾಳಿನಷ್ಟು ರೂಪದಲ್ಲಿ ಈ ಒಂದು ಜಗತ್ತಿದೆ ಅಂತ. ಹಾಗೆ ಪರಮಾತ್ಮನ ಬಾಲದಲ್ಲಿ ವಾಯುದೇವರು, ವಾಯುದೇವರ ಮೇಲೆ ಯಾರಿದ್ದಾರೆ? ಶೇಷದೇವರು. ಹಾಗಾಗಿ ಇಡೀ ಜಗತ್ತನ್ನು ಪ್ರಧಾನವಾಗಿ ಹೊತ್ತುಕೊಂಡವನು ಪರಮಾತ್ಮ, ನಂತರ ವಾಯುದೇವರು ಕೂರ್ಮರೂಪದಿಂದಾಗಿ, ನಂತರ ಶೇಷದೇವರು ಇಡೀ ಜಗತ್ತನ್ನು ಹೊತ್ತುಕೊಂಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂತಹ ವಾಯುದೇವರು ಅವರು ಆಮೆಗೆ ಸಾಮಾನ್ಯ 4 ಪಾದಗಳು, 4 ಕಾಲುಗಳು. ಆ 4 ಕಾಲುಗಳು ಕೂಡ ಎಲ್ಲಿದ್ದಾವೆ ಅಂತ ಹೇಳಿದ್ರೆ ಬ್ರಹ್ಮಾಂಡದ ಆ ಒಂದು ನೀರಲ್ಲಿ ಏನಿದೆಯಲ್ಲ 4 ಮೂಲೆಯಲ್ಲಿ. ಹೇಗೆ ಒಂದು ಮನೆ ನಿಲ್ಲಬೇಕು ಅಂತ ಹೇಳಿದ್ರೆ 4 ಕಂಬ ಬೇಕು, 4 ಮೂಲೆಯಲ್ಲಿ 4 ಪಿಲ್ಲರ್ ಇದ್ದಾಗ ಒಂದು ಕಟ್ಟಡ ಗಟ್ಟಿಯಾಗಿ ನಿಂತಿರುತ್ತೆ. ಆ ರೀತಿಯಾಗಿ ವಾಯುದೇವರು ಕೂಡ 4 ಮೂಲೆಗಳಲ್ಲಿ 4 ಕಾಲನ್ನು ಇಟ್ಟಿದ್ದಾರೆ ಅಂತ ಹೇಳ್ತೇವೆ, 4 ಕೋಣಗಳಲ್ಲಿ. ಅಸ್ಯ ಪಾದಾಹಿ ಚತ್ವಾರಃ ಅಂಡೋದೇ ಕೋಣ ಸಂಸ್ಥಿತ ಉದರಂ ಭೂಮಿ ಸಂಶ್ಲಿಷ್ಟಂ ಅತಿರಿಚ್ಯ ಭುವಂ ಪುನಃ ಅಂತ ಈ ರೀತಿಯಾಗಿ ಇದೆ. ಅದೇ ರೀತಿಯಾಗಿ ವಾಯುದೇವರ ಎದೆಯ ಸ್ಥಾನದಲ್ಲಿ ನಮ್ಮ ಭೂಮಿ ಇದೆ ಅಂತೆ. ಅದೇ ರೀತಿಯಾಗಿ ವಾಯುದೇವರ ಶಿರಸ್ಸು, ತಲೆ ಅದು ಪೂರ್ವ ದಿಕ್ಕಿಗೆ ಇದೆ, ಬಾಲ ಎಂಬುದು ಪಶ್ಚಿಮ ದಿಕ್ಕಿಗೆ ಇದೆ. ವಾಯುದೇವರ ಉದರದಲ್ಲಿ ಹೊಟ್ಟೆಯಲ್ಲಿ ಆಕಾಶಲೋಕ ಇದೆ. ಅದೇ ರೀತಿಯಾಗಿ ದ್ಯುಲೋಕ ಎಂಬುದು ಬೆನ್ನಿನ ಮೇಲೆ ಇದೆ. ಈ ರೀತಿಯಾಗಿ ವಾಯುದೇವರ ಕೂರ್ಮ ರೂಪ ಅದೇನಾಗಿದೆ, ಸಮಗ್ರ ಬ್ರಹ್ಮಾಂಡವನ್ನೇ ಹೊತ್ತುಕೊಂಡಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಓವಿ ಧರಿಸಿದ ಶೇಷ ಮೂರುತಿಯನು ಅಂತ ಹೇಳ್ತಾ ಇದ್ದಾರೆ. ಓವಿ ಎನ್ನುವಂಥ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ಪ್ರೀತಿಯಿಂದಾಗಿ ಅಂತ. ಅಂದರೆ ಶೇಷದೇವರ ಮೇಲಿನ ಪ್ರೀತಿಯಿಂದಾಗಿ ತಾವೇನು ಮಾಡಿದ್ದಾರೆ, ಅತ್ಯಂತ ಪ್ರೀತಿಯಿಂದಾಗಿ ಆ ಶೇಷದೇವರನ್ನು ತಮ್ಮ ಮೇಲೆ ಧರಿಸಿಕೊಂಡು ಅವರ ಮೂಲಕ ಇಡೀ ಬ್ರಹ್ಮಾಂಡವನ್ನು ಹೊತ್ತುಕೊಂಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೊತ್ತುಕೊಂಡಿದ್ದಾರೆ. ಈ ರೀತಿಯಾಗಿ ಯಾರು ತಿಳಿತಾನೋ ಏವಂ ವಿದ್ವಾಂಸ್ತು ಯತ್ರೇತಿ ತತ್ರೈವ ಪ್ರತಿಷ್ಠತಿ ಅಂತ ಈ ರೀತಿಯಾಗಿ ವಾಯುದೇವರು ಕೂರ್ಮರೂಪದಿಂದಾಗಿ ಇಡೀ ಜಗತ್ತನ್ನು ಹೊತ್ತುಕೊಂಡಿದ್ದಾರೆ ಎಂಬುದಾಗಿ ಯಾರು ಚಿಂತನೆಯನ್ನು ಮಾಡ್ತಾರೋ ಅವರಿಗೇನಾಗುತ್ತೆ, ಯಾವ ಲೋಕ ಬೇಕು ಅಂತ ಬಯಸ್ತಾನೋ ಆ ಲೋಕಕ್ಕೆ ಆ ವ್ಯಕ್ತಿ ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ವಾಯುದೇವರ ಈ ಒಂದು ರೂಪದ ಚಿಂತನೆ ಎಂಬುದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದದ್ದು. ಸಾಮಾನ್ಯವಾಗಿ ನಾವು ವಾಯುದೇವರಂತ ಹೇಳಿ ಉಪಾಸನೆ ಮಾಡೋದು ಯಾರನ್ನ? ಹನುಮಂತ ರೂಪದನ್ನು. ಮೂಲ ರೂಪವನ್ನು ಅಷ್ಟು ಯಾರು ಉಪಾಸನೆ ಮಾಡೋದೇ ಇಲ್ಲ. ಅದಕ್ಕೂ ಕಾರಣವೂ ಕೂಡ ಇದೆ. ಒಬ್ಬ ಋಷಿಗಳ ಶಾಪದಿಂದಾಗಿ ವಾಯುದೇವರ ಮೂಲ ರೂಪಕ್ಕೆ ಇವತ್ತು ಪೂಜೆ ಇಲ್ಲ. ಯಾಕೆಂದರೆ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ತಪಸ್ಸು ಮಾಡಿ 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 ತಮ್ಮ ಯೋಗ್ಯತೆಯನ್ನು ಮೀರಿ ತಪಸ್ಸು ಮಾಡಿಬಿಡ್ತಾರೆ ಅಂತೆ. ಕೊನೆಗೆ ಅವರೊಂದು ಹುತ್ತದ ರೂಪದಲ್ಲಿ ಭೂಮಿಯ ಒಳಗಡೆ ಇದ್ದುಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ ಸಮಾಧಿ ಅವಸ್ಥೆಯಲ್ಲಿ. ಆವಾಗ ಪರಮಾತ್ಮ ಹೇಳ್ತಾನೆ, ಈಗ ಅವರು ತಮ್ಮ ಯೋಗ್ಯತೆಯನ್ನು ಮೀರಿ ಪುಣ್ಯ ಸಂಪಾದನೆ ಮಾಡಿದ್ದಾರೆ. ಯೋಗ್ಯತೆಯನ್ನು ಪುಣ್ಯ ಸಂಪಾದನೆ ಮಾಡಿದರೆ ಆ ಪುಣ್ಯವನ್ನು ನಾಶ ಮಾಡೋದು ಪರಮಾತ್ಮ ಕೆಲಸ. ಈಗ ಏನಾಗಬೇಕು, ಆ ಋಷಿಗಳ ಯೋಗ್ಯತೆ ಮೀರಿ ಮಾಡಿದಂತಹ ಪುಣ್ಯ ನಾಶ ಆಗಬೇಕು. ನಾಶ ಆಗಬೇಕು ಅಂತ ಹೇಳಿದರೆ ಏನಾಗಬೇಕು, ಅವರು ಶಾಪ ಕೊಡಬೇಕು. ಯಾರಿಗಾದರೊಬ್ಬರಿಗೆ ಶಾಪ ಕೊಟ್ಟರೆ ಏನಾಗುತ್ತೆ, ತಮ್ಮ ಪುಣ್ಯ ನಾಶ ಆಗುತ್ತೆ. ಆದರೆ ಅವರು ಸಂಪಾದನೆ ಮಾಡಿರುವಂತಹ ಪುಣ್ಯ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಅವರು ಬೇರೆ ಯಾರೋ ರುದ್ರದೇವರಿಗೋ ಇಂದ್ರದೇವರಿಗೋ ವರುಣನಿಗೆ ಶಾಪ ಕೊಟ್ಟರೆ ಅವರ ಪಾಪ ಕಡಿಮೆ, ಪುಣ್ಯ ಕಡಿಮೆ ಆಗೋದಿಲ್ಲ ಅಂತೆ. ವಾಯುದೇವರಂತಹ ಜೀವೋತ್ತಮ ದೇವತೆಗೆ ಶಾಪ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಅವರ ಪುಣ್ಯ ಕಡಿಮೆ ಆಗುತ್ತೆ. ಅಂದರೆ ಅಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಬಿಟ್ಟಿದ್ರು ಆ ಋಷಿಗಳು. ಕೊನೆಗೆ ವಾಯುದೇವರು ಹೋಗ್ತಾರೆ. ಅವರು ಆ ಋಷಿಗಳು ತಪಸ್ಸು ಮಾಡ್ತಾ ಇದ್ದಂತಹ ಸ್ಥಳವನ್ನು ನಾಶ ಮಾಡ್ತಾರೆ. ನಾಶ ಮಾಡಿದಾಗ ಆ ಋಷಿಗಳು ಏನು ಮಾಡ್ತಾರೆ, ನನ್ನ ಸ್ಥಳವನ್ನು ಯಾರು ನಾಶ ಮಾಡಿದರೋ ಆ ವ್ಯಕ್ತಿಯ ಮೂಲ ರೂಪಕ್ಕೆ ಪೂಜೆ ಆಗದೇ ಹೋಗಲಿ ಎಂಬುದಾಗಿ ಶಾಪ ಕೊಟ್ಬಿಡ್ತಾರೆ ಅಂತೆ. ಈ ರೀತಿಯಾಗಿ ಪರಮಾತ್ಮನ ಮಾತು ಎಂಬಂಥ ಒಂದೇ ಒಂದು ಕಾರಣಕ್ಕೆ, ಪರಮಾತ್ಮ ಆಜ್ಞೆ ಮಾಡಿದ್ದಾನೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ವಾಯುದೇವರು ಏನು ಮಾಡಿದರು, ತಮ್ಮ ಮೂಲ ರೂಪಕ್ಕೆ ಪೂಜೆ ಇಲ್ಲದೇ ಇರುವಂತಹ ಶಾಪವನ್ನು ಆ ಋಷಿಗಳಿಂದ ಸ್ವೀಕಾರ ಮಾಡಿದರು. ಆದ್ದರಿಂದಾಗಿ ಅಂದಿನಿಂದಾಗಿ ವಾಯುದೇವರ ಮೂಲ ರೂಪಕ್ಕೆ ಪೂಜೆ ಇಲ್ಲ. ವಾಯುದೇವರ ಮೂಲ ರೂಪವನ್ನು ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹೇಳಬೇಕಾದ್ರೆ, ಉದ್ಯದ್ರವಿ ಪ್ರಖರ ಸನ್ನಿಭ ಮಚ್ಯುತಾಂಕೆ ಸ್ವಾಸೀನಮಸ್ಯ ಋತುನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇದ್ ಗದಾ ಅಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನ ಮುನ್ನತ ಕರ್ಮಶಕ್ತಿಂ ಅಂತ ವಾಯುದೇವರ ಮೂಲ ರೂಪ ಹೇಗಿದೆ ಅಂತ ಹೇಳಿದ್ರೆ, ಉದ್ಯದ್ರವಿ ಪ್ರಖರ ಸನ್ನಿಭಂ ಅಂತ. ಆಗ ತಾನೇ ಹುಡ್ತಾ ಇರುವಂತಹ ಸೂರ್ಯನ ಬೆಳಕು ಯಾವ ರೀತಿಯಾಗಿ ಪ್ರಖರವಾಗಿ ಇರುತ್ತೋ ಆ ರೀತಿಯಾದಂತಹ ಸೂರ್ಯನ ಕಾಂತಿಯಂತಹ ಕಾಂತಿ ಅದು ವಾಯುದೇವರ ಕಾಂತಿಯಂತೆ. ಅವರು ಎಲ್ಲಿದ್ದಾರೆ,
ಅಚ್ಯುತಾಂಕೆ ಸ್ವಾಸೀನಂ, ಪರಮಾತ್ಮನ ತೊಡೆಯ ಮೇಲೆ ಕುಳಿತುಕೊಂಡಿದ್ದಾರೆ ಅಂತೆ. ಸ್ವಾಸೀನಮಸ್ಯ ನುತಿ ನಿತ್ಯ ವಚಃ ಪ್ರವೃತ್ತಿಂ, ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ? ನಿರಂತರವಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸ್ವಾಸೀನಮಸ್ಯ ನುತಿ ನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇತ್ ಗದಾ ಅಭಯಕರಂ ಸುಕೃತಾಂಜಲಿಂ ತಂ. ಪ್ರಾಣದೇವರಿಗೆ ನಾವು ಇವತ್ತು ನೋಡುವಂತಹ ಹನುಮಂತ ದೇವರಿಗೆ ಎರಡೇ ಕೈಗಳು, ಎರಡು ಕೈಗಳನ್ನು ಹೀಗೆ ಮೂದಿ ಹಿಡ್ಕೊಂಡಿರ್ತಾರೆ. ಆದರೆ ಮೂಲ ರೂಪದಲ್ಲಿ ಹಾಗಲ್ಲ, ವಾಯುದೇವರಿಗೆ 4 ಕೈಗಳು. ಧ್ಯಾಯೇತ್ ಗದಾ ಅಭಯಕರಂ, ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೂ 2 ಕೈಗಳು ಸುಕೃತಾಂಜಲಿಂ ತಂ, ಈ ರೀತಿ ಕೈ ಮುಗಿದುಕೊಂಡು ಹಿಡ್ಕೊಂಡಿದ್ದಾರೆ. ಅಂತಹ ಧ್ಯಾಯೇತ್ ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನು ಮುನ್ನತ ಕರ್ಮಶಕ್ತಿಂ ಅಂತ ಆ ಪ್ರಾಣದೇವರ ದಿವ್ಯವಾದಂತಹ ಸ್ವರೂಪವನ್ನು ಆ ವಾಯುದೇವರೇನೆ, ಮಧ್ವಾಚಾರ್ಯರೇನೆ ತಾವು ತಂತ್ರ ಸಂಗ್ರಹ ಗ್ರಂಥದಲ್ಲಿ ಹೇಳ್ತಾರೆ. ಆದ್ದರಿಂದಾಗಿ ಇವತ್ತು ವಾಯುದೇವರ ಮೂಲ ರೂಪಕ್ಕೆ ಎಲ್ಲೂ ಕೂಡ ಪೂಜೆ ಇಲ್ಲ. ವಾಯುದೇವರ ಪೂಜೆ ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ಹನುಮಂತ ದೇವರ ಪ್ರತೀಕವನ್ನು ಇಟ್ಟುಕೊಂಡು ಪೂಜೆ ಮಾಡ್ತೇವೆ. ಅದಕ್ಕೆ ಕಾರಣ ಆ ಋಷಿಗಳು ಕೊಟ್ಟಂತಹ ಶಾಪದಿಂದಾಗಿ ಆ ರೀತಿಯಂತಹ ಮೂಲ ರೂಪಕ್ಕೆ ಪೂಜೆ ಇಲ್ಲ. ಹಾಗಾಗಿ ಅಂತಹ ಮೂಲ ರೂಪವನ್ನು ನಾವು ಯಾರು ಚಿಂತನೆ ಮಾಡ್ತೇವೋ ಅವರಿಗೆ ವಿಶಿಷ್ಟವಾದಂತಹ ಲೋಕ ಎಂಬುದು ಪ್ರಾಪ್ತಿಯಾಗತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದನ್ನೇ ಹೇಳಿದ್ದು ಆವ ಕಚ್ಚಪರೂಪದಿಂದಲೇ ಅಂಡೋದಕವಧಿ ಓವಿ ಧರಿಸಿದ ಶೇಷ ಮೂರುತಿಯನ್ನು ಅಂತ ಅತ್ಯಂತ ಪ್ರೀತಿಯಿಂದಾಗಿ, ಇದು ನನ್ನ ಕರ್ತವ್ಯ, ಪರಮಾತ್ಮ ಆಜ್ಞೆ ಮಾಡಿದ್ದಾನೆ ಎಂಬಂತಹ ಪ್ರೀತಿಯಿಂದಾಗಿ ಶೇಷದೇವರನ್ನು ಕೂಡ ತಮ್ಮ ಮೇಲೆ ಧರಿಸಿದ್ದಾರೆ ವಾಯುದೇವರು ಅಂತ. ಇಷ್ಟಾಯಿತು. ಮುಂದೆ ಹೇಳ್ತಾರೆ, ಆವವನ ಬಲ ಪಿಡಿದು ಹರಿಯ ಸುರರೈದುವರು ಆ ವಾಯು ನಮ್ಮ ಕುಲ ಗುರುರಾಯನು ಅಂತ. ಆವವನ ಬಲ ಪಿಡಿದು ಹರಿಯ ಸುರರೈದುವರು ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಅನೇಕ ಜನ ದೇವಾನುದೇವತೆಗಳು ಇದ್ದಾರೆ. ಭಾರತೀ ದೇವಿ ಇದ್ದಾಳೆ, ಗರುಡ, ಶೇಷ, ರುದ್ರ, ವಾರುಣಿ, ಸುಪರ್ಣಿ, ಪಾರ್ವತಿ, ಅದೇ ರೀತಿಯಾಗಿ ಮುಂದೆ ಇಂದ್ರ ಮುಂತಾದಂಥ ಅನೇಕ ಜನ ದೇವಾನುದೇವತೆಗಳೆಲ್ಲ ಇದ್ದಾರೆ. ಅವರೆಲ್ಲರಿಗೂ ಕೂಡ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಹೇಳಿದರೆ ಅವರೇನು ಮಾಡಬೇಕು? ಈ ವಾಯುದೇವರ ಮೂಲಕವೇನೆ ಅವರನ್ನು ಚಿಂತನೆ ಮಾಡಬೇಕು ಅಂತ. ಅರ್ಥಾತ್ ನಾವು ಹೇಗೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಎಂಬುದಾಗಿ ಚಿಂತನೆ ಮಾಡ್ತೇವೋ ಪರಮಾತ್ಮನನ್ನು, ಅದೇ ರೀತಿಯಾಗಿ ಎಲ್ಲ ದೇವಾನುದೇವತೆಗಳು, ಅದೇ ರೀತಿಯಾಗಿ ಮೋಕ್ಷಕ್ಕೆ ಯೋಗ್ಯರಾದಂತಹ ಜೀವಿಗಳು ಅವರೆಲ್ಲರೂ ಕೂಡ ಆವವನ ಬಲ ಪಿಡಿದು, ಅಂದರೆ ವಾಯುದೇವರ ಅನುಗ್ರಹದಿಂದಾಗಿಯೇ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಒಂದು ಪ್ರಸಿದ್ಧವಾದಂತಹ ಮಾತು ಇದೆ, ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಅಂತ. ಸಾಮಾನ್ಯವಾಗಿ ಮೋಕ್ಷವನ್ನು ಕೊಡೋರು ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳುವಂತಹ ಮಾತು ಪರಮಾತ್ಮ ಕೊಡ್ತಾನೆ ಅಂತ. ಹೌದು, ಖಂಡಿತ ಪರಮಾತ್ಮನೇ ಕೊಡ್ತಾನೆ. ಆದರೆ ಕೆಲವೊಮ್ಮೆ ಪರಮಾತ್ಮ ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ ಅಂತೆ, ನೀನು ಇಂಥವರಿಗೆ ಮೋಕ್ಷ ಕೊಡುವಂತ. ಹಾಗಾಗಿ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ. ಕೆಲವೊಮ್ಮೆ ವಾಯುಶ್ಚ ತದನುಜ್ಞೆಯ ಅಂತ, ಪರಮಾತ್ಮನ ಆಜ್ಞೆಯಂತೆ ವಾಯುದೇವರು ಕೂಡ ಕೆಲವೊಮ್ಮೆ ಮೋಕ್ಷವನ್ನು ಕರುಣಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮೋಕ್ಷವನ್ನು ಕೊಡುವಂತಹ ದಿವ್ಯ ಸಾಮರ್ಥ್ಯ ಇರುವವರು ಯಾರು? ಅದು ವಾಯುದೇವರು. ಹಾಗಾಗಿ ಆವವನ ಬಲ ಪಿಡಿದು ಹರಿಯ ಸುರರೈದುವರು ಅಂತ. ಆವವನ ಬಲ ಪಿಡಿದು ಅಂತ ಹೇಳಿದ್ರೆ ಆ ವಾಯುದೇವರ ಅನುಗ್ರಹದಿಂದಾಗಿ ಹರಿಯ ಸುರರೈದುವರು, ಹರಿಯನ್ನು ಪರಮಾತ್ಮನನ್ನು ಸುರರು ಐದುವರು ಅಂತ ಹೇಳಿದ್ರೆ ಹೊಂದುವುದು ಅಂತ. ಹಾಗಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಅವರು ಏನು ಮಾಡಬೇಕು? ಪರಮಾತ್ಮನನ್ನು ಸೇರಬೇಕು, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಮೋಕ್ಷವನ್ನು ಹೊಂದಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ವಾಯುದೇವರ ಅನುಗ್ರಹವೂ ಕೂಡ ಬೇಕೇ ಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಂತಹ ವಾಯುದೇವರು ಏನಾಗಿದ್ದಾರೆ? ಆ ವಾಯು ನಮ್ಮ ಕುಲಗುರುರಾಯನು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ವಾಯುದೇವರು ಏನಾಗಿದ್ದಾರೆ? ನಮ್ಮ ಕುಲಗುರುರಾಯನು ಅಂತ. ಇಲ್ಲಿ ಒಂದು ಪದವನ್ನು ಹೇಳಿದ್ದಾರೆ, ಕುಲಗುರು ಅಂತ. ಅಂದರೆ ಯಾವ ಕುಲಕ್ಕೆ ಗುರು ಅಂತ. ಒಂದು ಅರ್ಥದಲ್ಲಿ ವಾಯುದೇವರು ಸಮಗ್ರ ಜೀವಿಗಳ ಕುಲಕ್ಕೇನೆ ಗುರುಗಳು. ಎಲ್ಲ ಮನುಷ್ಯರು ಎಲ್ಲರಿಗೂ ಅವರೇ ಗುರುಗಳು. ಯಾಕೆಂದರೆ ಇವತ್ತು ಒಬ್ಬ ಮನುಷ್ಯ ತಾನು ಬದುಕಿದ್ದಾನೆ, ಉಸಿರಾಟ ಮಾಡ್ತಾ ಇದ್ದಾನೆ, ತಿಂತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಕುಡಿತಾ ಇದ್ದಾನೆ ಅಂತ ಹೇಳಿದ್ರೆ ಪ್ರಧಾನ ಕಾರಣ ಅವನ ಒಳಗಡೆ ಇರುವಂತಹ ಪ್ರಾಣ ವಾಯುದೇವರೇನೆ. ಹಾಗಾಗಿ ವಾಯುದೇವರು ನಿಜವಾದ ಅರ್ಥದಲ್ಲಿ ಸಮಸ್ತ ಮಾನವ ಕುಲಕ್ಕೇನೆ ಗುರುಗಳು. ಹಾಗಾಗಿ ಅಂತಹ
ಕುಲಗುರುಗಳಾದಂತಹ ವಾಯುದೇವರು ನಮಗೆ ಅನುಗ್ರಹವನ್ನು ಮಾಡಲಿ. ಆ ವಾಯು ನಮ್ಮ ಕುಲಗುರುರಾಯನು ಅಂತ ಆ ವಾಯುದೇವರು ನಮಗೆಲ್ಲರಿಗೂ ಕೂಡ ಗುರುಗಳಾಗಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಆವವನು ದೇಹದೊಳಗಿರಲು ಹರಿತಾ ನೆಲಸಿಹನು, ಆವವನು ತೊಲಗಿ ಹರಿತಾ ತೊಲಗುವ, ಆವವನು ದೇಹದೊಳ ಹೊರ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮ ನಮ್ಮ ದೇಹದಲ್ಲಿ ಸನ್ನಿಧಾನವನ್ನು ಇಡ್ತಾನೆ. ಪರಮಾತ್ಮನ ಸನ್ನಿಧಾನ, ವಾಯುದೇವರ ಸನ್ನಿಧಾನ ಇದ್ದಾಗ ಮಾತ್ರ ನಾವು ಬದುಕಿರಲಿಕ್ಕೆ ಸಾಧ್ಯ. ಅದಕ್ಕೆ ಉಪನಿಷತ್ತಿನಲ್ಲಿ ಒಂದು ಪ್ರಸಿದ್ಧವಾದಂತಹ ಮಾತು, ಪರಮಾತ್ಮನೇ ಹೇಳುವಂತಹ ಮಾತು, ಕಸ್ಮಿನ್ ವಹಂ ಉತ್ಕ್ರಾಂತ ಉತ್ಕ್ರಮಿಷ್ಯಾಮಿ ಕಸ್ಮಿನ್ನಹಂ ಸ್ಥಿತೇ ಸ್ಥಾಸ್ಯಾಮಿ ಇತಿ ಸ ಪ್ರಾಣಮಸೃಜತ್ ಅಂತ ಪರಮಾತ್ಮ ಹೇಳುವಂತಹ ಮಾತು. ಅಂದರೆ ಪರಮಾತ್ಮನ ಸನ್ನಿಧಾನ ನಮ್ಮ ದೇಹದಲ್ಲಿ ಬಂದಿರುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ವಾಯುದೇವರ ಸನ್ನಿಧಾನ ಇದ್ದಾಗ ಮಾತ್ರ ಏನಾಗುತ್ತೆ, ಪರಮಾತ್ಮನ ಸನ್ನಿಧಾನ ಇರುತ್ತೆ. ಪರಮಾತ್ಮ ಯಾವಾಗ ಹೋಗ್ತಾನೆ ಅಂತ ಹೇಳಿದರೆ, ವಾಯುದೇವರು ಯಾವಾಗ ನಮ್ಮ ದೇಹವನ್ನು ಬಿಟ್ಟು ಹೋಗಿಬಿಡ್ತಾರೋ ತಕ್ಷಣದಲ್ಲಿಯೇ ಪರಮಾತ್ಮನು ಕೂಡ ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಸನ್ನಿಧಾನ ನಮ್ಮ ದೇಹದಲ್ಲಿ ಬರಬೇಕಾದರೂ ಕೂಡ ಪ್ರಧಾನವಾಗಿ ಯಾರಿರಬೇಕು, ವಾಯುದೇವರ ಸನ್ನಿಧಾನ ಇರಬೇಕು. ಅದನ್ನೇ ಹೇಳ್ತಾರೆ, ಆವವನು ದೇಹದೊಳಗಿರಲು ಹರಿತಾ ನೆಲಸಿಹನು. ಆವವನು ಅಂತ ಹೇಳಿ ಆ ವಾಯುದೇವರು ನಮ್ಮ ದೇಹದಲ್ಲಿ ಇದ್ದಾಗ ಏನಾಗಿರುತ್ತೆ, ಹರಿತಾ ನೆಲಸಿಹನು, ಪರಮಾತ್ಮನೇ ಬಂದು ನಮ್ಮ ದೇಹದಲ್ಲಿ ಸನ್ನಿಧಾನ ಇಟ್ಟಿರ್ತಾನೆ. ಆವವನು ತೊಲಗೆ ಹರಿತಾ ತೊಲಗುವ, ವಾಯುದೇವರು ಹೊರಟು ಬಿಟ್ಟರೆ ತಕ್ಷಣದಲ್ಲಿಯೇ ಪರಮಾತ್ಮನು ಕೂಡ ಹೋಗಿಬಿಡ್ತಾನೆ ಅಂತ. ಇದಕ್ಕೆ ಗರುಡ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ಜೀವಿ ಒಂದು ದೇಹವನ್ನು ಹೇಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳಿದರೆ, ವಾಯುದೇವರ ಒಂದು ಹೆಗಲಿನಲ್ಲಿ ಜೀವ, ಇನ್ನೊಂದು ಹೆಗಲಿನಲ್ಲಿ ಪರಮಾತ್ಮ. ಹೀಗೆ ವಾಯುದೇವರು ಒಂದು ಹೆಗಲಿನ ಮೇಲೆ ಪರಮಾತ್ಮನನ್ನು, ಇನ್ನೊಂದು ಹೆಗಲಿನ ಮೇಲೆ ಜೀವನನ್ನು ಕೂಡಿಸಿಕೊಂಡು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಂಚಾರ ಮಾಡ್ತಾ ಇರ್ತಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪರಮಾತ್ಮನ ಸನ್ನಿಧಾನ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ವಾಯುದೇವರ ಸನ್ನಿಧಾನ ಇದ್ದಾಗ ಮಾತ್ರ ಏನಾಗುತ್ತೆ, ಪರಮಾತ್ಮ ಬರಲಿಕ್ಕೆ ಸಾಧ್ಯ. ವಾಯುದೇವರ ಸನ್ನಿಧಾನ ಇಲ್ಲ ಅಂತ ಆಗಿಬಿಟ್ರೆ ಪರಮಾತ್ಮ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಹೇಳಿದರು, ಆವವನು ತೊಲಗೆ ಹರಿತಾ ತೊಲಗುವ ಅಂತ. ಅದೇ ರೀತಿಯಾಗಿ ಮುಂದೆ ಆವವನು ದೇಹದಳು ಹೊರ ನಿಯಾಮಕನು ಅಂತ. ಆ ವಾಯುದೇವರು ನಮ್ಮ ದೇಹದ ಒಳಗಡೆನೂ ನಿಯಾಮಕರಾಗಿರ್ತಾರೆ, ನಮ್ಮ ದೇಹದ ಹೊರಗಡೆನೂ ನಿಯಾಮಕರಾಗಿರ್ತಾರೆ ಅಂತ. ಹೀಗೆ ನಮ್ಮ ಒಳಗಡೆ ಹೊರಗಡೆ ಎಲ್ಲದರೊಳಗೆ ಇದ್ದುಕೊಂಡು ನಮ್ಮನ್ನು ನಿಯಮನ ಮಾಡುವಂತಹ ಶಕ್ತಿ ಅದು ವಾಯುದೇವರು. ನಾವು ರಾಮಾಯಣದಲ್ಲಿ ನೋಡ್ತೇವೆ. ರಾಮಾಯಣದಲ್ಲಿ ವಾಸ್ತವಿಕವಾಗಿ ನೋಡಿದರೆ ರಾಮ ಒಬ್ಬ ಪರಮಾತ್ಮನಿಗೆ ಕಷ್ಟವೇ ಇಲ್ಲ, ಅದು ಬೇರೆ ವಿಷಯ. ಆದರೆ ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ನಟನೆ ಮಾಡ್ತಾನೆ. ರಾಮದೇವರಿಗೂ ಕಷ್ಟ ಬಂದಿತ್ತು, ಸೀತೆ ಕಳೆದು ಹೋಗಿದ್ದಳು. ಸೀತೆಯನ್ನು ಹುಡುಕಿಕೊಳ್ಳಬೇಕು ಅಂತ ರಾಮದೇವರು ಯಾರ ಹತ್ರ ಬಂದರು, ಸುಗ್ರೀವನ ಹತ್ರ ಬಂದರು. ವಾಸ್ತವಿಕವಾಗಿ ನೋಡಿದರೆ ಸುಗ್ರೀವನ ಹತ್ರ ಬರಬಾರ್ದಾಗಿತ್ತು. ರಾಮದೇವರು ಯಾರ ಹತ್ರ ಹೋಗಬೇಕಾಗಿತ್ತು, ವಾಲಿಯ ಹತ್ರ ಹೋಗಬೇಕಾಗಿತ್ತು. ಯಾಕೆ, ಸೀತೆಯನ್ನು ಅಪಹಾರ ಮಾಡಿದಂತಹ ರಾವಣ, ಆ ರಾವಣನಿಗಿಂತ ಮಹಾಪರಾಕ್ರಮಶಾಲಿ ಅಂತ ಹೇಳಿದ್ರೆ ಅದು ವಾಲಿ ಅಂತೆ. ಹಿಂದೊಮ್ಮೆ ವಾಲಿ ರಾವಣನನ್ನು ಒಂದು ಹಗ್ಗಕ್ಕೆ ಕಟ್ಟಿಕೊಂಡು ತನ್ನ ಮಗನ ತೊಟ್ಟಿಲಿಗೆ, ನಾವು ಹೇಗೆ ಮಕ್ಕಳ ತೊಟ್ಟಿಲಿಗೆ ಚಿಕ್ಕ ಪುಟ್ಟ ಆಟಿಕೆ ಸಾಮಾನು ಕಟ್ತೇವೆ, ಮಕ್ಕಳು ಅದನ್ನು ನೋಡಿ ಆನಂದ ಪಡ್ತಾ ಇರ್ತವೆ. ಆ ರೀತಿಯಾಗಿ ವಾಲಿ ತನ್ನ ಮಗನ ತೊಟ್ಟಿಲಿಗೆ ಏನು ಕಟ್ಟಿದ್ದ, ಈ ರಾವಣನನ್ನು ಆಟಿಕೆ ಸಾಮಾನು ಥರ ಕಟ್ಟಿದ್ದ ಅಂತೆ. ಯಾರು, ವಾಲಿ. ಹಾಗಾಗಿ ರಾಮದೇವರು ಒಂಥರ ನೋಡ್ಬೇಕು, ಲಾಜಿಕ್ ಪ್ರಕಾರ ನೋಡೋದಾದರೆ ಯಾರ ಹತ್ರ ಹೋಗಬೇಕಾಗಿತ್ತು, ವಾಲಿ ಹತ್ರ ಹೋಗಿ ಸಹಾಯ ಪಡ್ಕೊಳ್ಬೇಕಾಗಿತ್ತು. ಆದರೆ ಹೋಗಿದ್ದಲ್ಲಿ ಸುಗ್ರೀವನ ಹತ್ತಿರ. ಅದಕ್ಕೆ ಯಾಕೆ ಹೋದರು ಅಂತ ಹೇಳಿದರೆ, ಏವಂ ಸುರಾಶ್ಚ ಪವನಸ್ಯ ವಶೇ ಯತೋತಃ ಸುಗ್ರೀವ ಮತ್ತತು ಪರತ್ರ ಚ ಶಕ್ರಸೂನುಂ ಅಂತ. ಸುಗ್ರೀವನ ಹತ್ತಿರ ರಾಮದೇವರು ಯಾಕೆ ಹೋದರು ಅಂತ ಹೇಳಿದ್ರೆ, ಸುಗ್ರೀವನ ಹತ್ರ ಯಾರಿದ್ದರು, ವಾಯುದೇವರಿದ್ದರು, ಹನುಮಂತ ದೇವರಿದ್ದರು. ಹನುಮಂತ ದೇವರ ಸ್ನೇಹವನ್ನು ಯಾರು ಮಾಡಿದ್ದ, ಈ ಒಂದು ಸುಗ್ರೀವ ಮಾಡಿದ್ದ. ಹಾಗಾಗಿ ಅವನು ವಾಸ್ತವಿಕವಾಗಿ ಅಷ್ಟೇ ದೊಡ್ಡ ಪರಾಕ್ರಮಶಾಲಿ ಅಲ್ಲ, ಆದರೆ ವಾಯುದೇವರ ಬಲ ಎಂಬುದು ಅವನಿಗೆ ಇತ್ತು. ಆದ್ದರಿಂದಾಗಿ ರಾಮದೇವರು ನೇರವಾಗಿ ಹೋದದ್ದು ಯಾರ ಹತ್ತಿರ, ಅದು ಸುಗ್ರೀವನ ಹತ್ತಿರ. ವಾಲಿ ಪರಾಕ್ರಮಶಾಲಿ ಆಗಿದ್ದರೂ ಕೂಡ ಅವರೇ ಮಾಡಲಿಲ್ಲ, ಅಲ್ಲಿಗೆ ಹೋಗಲಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಮುಂದೆ ಮಹಾಭಾರತ ಸಂದರ್ಭದಲ್ಲಿ ಅದೇ ವಾಲಿ ಯಾರಾಗಿ ಹುಟ್ಟಿದ್ದ,
ಇಂದ್ರನಾಗಿ ಅರ್ಜುನನಾಗಿ ಹುಟ್ಟಿದ್ದ. ಅದೇ ಸುಗ್ರೀವ ಯಾರಾಗಿ ಹುಟ್ಟಿದ್ದ? ಕರ್ಣನಾಗಿ ಹುಟ್ಟಿದ. ಈಗ ಪರಮಾತ್ಮ ಏನು ಮಾಡಿದ? ಕೃಷ್ಣ ಯಾರ ಹತ್ತಿರ ಹೋದ? ಕರ್ಣನ ಹತ್ತಿರ ಹೋಗಲಿಲ್ಲ. ಹೋಗಿದ್ದು ಎಲ್ಲಿ? ವಾಲಿ, ಹಿಂದೆ ವಾಲಿಯಾಗಿ ಅವತಾರ ಮಾಡಿದಂತಹ ಈಗ ಅರ್ಜುನನಾಗಿ ಅವನ ಹತ್ತಿರ ಹೋದ. ಯಾಕೆ ಹೋದ? ಅಲ್ಲಿಯೂ ಇದೇ ಅಂಶ. ಆ ಅರ್ಜುನ ಯಾರ ಸ್ನೇಹವನ್ನು ಮಾಡಿದ್ದ? ಭೀಮಸೇನ ದೇವರು. ಭೀಮಸೇನ ದೇವರು ಸಾಕ್ಷಾತ್ ಇವನ ಸಹೋದರರೇ ಆಗಿದ್ದರು. ಹಾಗಾಗಿ ಇವರೇನು ಮಾಡಿದರು? ನೇರವಾಗಿ ಕರ್ಣನಿಗೆ ಯಾವ ರೀತಿಯಾದ ಸಹಾಯವನ್ನು ಮಾಡದೇನೆ ಅರ್ಜುನನಿಗೋಸ್ಕರ ಎಲ್ಲ ಸಾಮರ್ಥ್ಯವನ್ನು ಧಾರೆ ಎರೆದು ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರನ್ನು ಗೆಲ್ಲಿಸಿದ? ಪರಮಾತ್ಮ ಕರ್ಣನನ್ನು ಗೆಲ್ಲಿಸಲಿಲ್ಲ, ಹೊರತು ಅರ್ಜುನನನ್ನು ಗೆಲ್ಲಿಸಿದ. ಯಾಕೆ ಅಂದರೆ ಅವನು ವಾಯುದೇವರ ಸ್ನೇಹವನ್ನು, ಸಖ್ಯವನ್ನು, ಭೀಮಸೇನ ದೇವರ ಸಖ್ಯವನ್ನು ಮಾಡಿದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮ ಯಾವಾಗ ಬರ್ತಾನೆ ಅಂತ ಹೇಳಿದ್ರೆ, ವಾಯುದೇವರ ಸನ್ನಿಧಾನ ಎಲ್ಲಿರುತ್ತೋ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇರುತ್ತೆ. ವಾಯುದೇವರ ಸನ್ನಿಧಾನ, ವಾಯುದೇವರಲ್ಲಿ ಯಾರು ಭಕ್ತಿಯನ್ನು ಮಾಡೋದಿಲ್ಲವೋ ಅವರ ಹತ್ತಿರ ಪರಮಾತ್ಮ ಹೋಗೋದಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ. ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ಪರಮಾತ್ಮನಲ್ಲಿ ಯಾರು ಭಕ್ತಿ ಮಾಡ್ತಾರೋ ಅವರಲ್ಲಿ ವಾಯುದೇವರು ವಿಶೇಷವಂತಹ ಭಕ್ತಿಯನ್ನು ಅನುಗ್ರಹವನ್ನು ಮಾಡ್ತಾರೆ. ವಾಯುದೇವರಲ್ಲಿ ಯಾರು ವಿಶೇಷ ಭಕ್ತಿಯನ್ನು ಮಾಡ್ತಾರೋ ಅವರಲ್ಲಿ ಪರಮಾತ್ಮ ವಿಶೇಷವಾದ ಸನ್ನಿಧಾನವನ್ನು ಕೂಡ ಇಟ್ಟು ಅವರಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಇಂತಹ ಮಹಾಭಾರತ, ರಾಮಾಯಣ ಇತ್ಯಾದಿ ಗ್ರಂಥಗಳಲ್ಲಿ ಬಂದಂತಹ ಅನೇಕ ರಹಸ್ಯವಾದಂಥ ಪ್ರಮೇಯಗಳನ್ನು ಶ್ರೀಪಾದರಾಜರು ಈ ಒಂದೇ ಪದ್ಯದಲ್ಲಿ ಆವವನು ತೊಲಗಿ ಹರಿತಾ ತೊಲಗುವ ಅಂತ ಪರಮಾತ್ಮ ವಾಯುದೇವರು ಇದ್ದರೆ ಪರಮಾತ್ಮ ಇರ್ತಾನೆ, ವಾಯುದೇವರು ಹೊರಟು ಬಿಟ್ಟರೆ ಪರಮಾತ್ಮನು ಕೂಡ ಹೊರಟು ಬಿಡ್ತಾನೆ. ಹಾಗಾಗಿ ವಾಯುದೇವರ ಉಪಾಸನೆ, ವಾಯುದೇವರಲ್ಲಿ ಭಕ್ತಿ, ವಾಯುದೇವರ ಅನುಗ್ರಹ ಸಂಪಾದನೆ ಎಂಬುದು ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಮಾಡಲೇಬೇಕಾದಂತಹ ಕರ್ತವ್ಯ ಎಂಬುದಾಗಿ ಆ ಶ್ರೀಪಾದರಾಜರು ತಿಳಿಸ್ತಾರೆ. ಒಟ್ಟು 3 ಪದ್ಯಗಳ ಚಿಂತನೆ ಎಂಬುದು ಇವತ್ತು ಆಗಿದೆ. ಉಳಿದ ಪದ್ಯಗಳ ಚಿಂತನೆಯನ್ನು ಇನ್ನೂ 7 ದಿನ ನಮಗೆ ಸಮಯಾವಕಾಶವಾಗಿದೆ. ಎಲ್ಲ ವಿಸ್ತಾರವಾಗಿ ಆ ಪ್ರತಿಯೊಂದು ಶ್ಲೋಕಗಳ ಚಿಂತನೆಯನ್ನು ಉಪನಿಷತ್ತಿನ ಪುರಾಣಗಳ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.